ಓಕೆ ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಸೂರತ್. ಸೊ ನೀವು ಹೋಗ್ತಿದ್ದೀರಾ ನಮ್ಮನೆ ಗೃಹಲಕ್ಷ್ಮಿ. ಸೊ ನಾವೇ ಹೋಗ್ತಿದ್ದೀವಿ ಶ್ರೀ ಜಗದ್ಗುರು ಅನ್ನದಾನೇಶ್ವರ ಮಠದಲ್ಲಿ ಮುಂಡರ್ಗಿಯಲ್ಲಿ. ಸೊ ಇವತ್ತಿನ ಹೊಸ ಸಂಚಿಕೆಯಲ್ಲಿ ನಾವಿದ್ದೀವಿ. ಸೊ ಇವತ್ತಿನ ಸಂಚಿಕೆಯಲ್ಲಿ ನಿಮಗೆ ಹೊಸ ಫ್ಯಾಮಿಲಿ, ಹೊಸ ಆಟ, ಹೊಸ ಊಟ, ಹೊಸ ಮಾತುಕತೆ ಇರುತ್ತೆ. ಸೊ ಬನ್ನಿ ಅವ್ರ ಮನೆಗೆ ಹೋಗೋಣ. ನಮಸ್ತೆ, ಹೇಗಿದೆ? ಲವ್ ಯು ಮೇಡಮ್, ಲವ್ ಯು, ಲವ್ ಯು. ವೆಲ್ಕಮ್ ಟು ಅವರ್ ಗೃಹಲಕ್ಷ್ಮಿ ಪ್ರೋಗ್ರಾಮ್. ನಾನು ನಿಮ್ಗೋಸ್ಕರ ಒಂದು ರಾಜಸ್ಥಾನ ಗಿಫ್ಟ್ ತಗೊ ಬಂದಿದ್ದೀನಿ. ಕೊಡ್ರಿ. ಒಂದ್ ನಿಮಿಷ ರೀ. ಆಕ್ಚುಲಿ ಸಾಕಾಗಿತ್ತು, ಅದು ಬೇಕಾಗಿದ್ದಿಲ್ಲ ನಮಗೆ. ಈಗ ದೀಪ ಹಚ್ಚೋ ಕಾರ್ಯಕ್ರಮ. ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ. ಎಲ್ರಿಗೂ ನಮ್ಮನೆ ಗೃಹಲಕ್ಷ್ಮಿ ಕಾರ್ಯಕ್ರಮಕ್ಕೆ ಸ್ವಾಗತ. ವಾಯ್ಸ್ ಎಲ್ಲ ಕಂದು ಇಷ್ಟೊತ್ತಿತ್ತು ವಾಯ್ಸ್. ಈಗ ಮೇಡಮ್ ನಿಮ್ಮ ಹೆಸರು? ಶ್ವೇತ್. ಏನ್ ಮಾಡ್ಕೊಂಡಿದ್ರಿ ಮೇಡಮ್? ಹೌಸ್ ವೈಫ್. ಇವರು ಸರ್? ನೀವು ಹಸ್ಬೆಂಡ್. ನಾನು ಅವ್ರ ಹಸ್ಬೆಂಡ್. ಭಾಳ ಜನ ಅವರಲ್ಲ ಇಲ್ಲಿ. ಓಕೆ ಸರ್, ನಿಮ್ಮ ಹೆಸರು? ವೀರಣ್ಣ ಅಳವಂಡಿ. ನೀವೇನ್ ಮಾಡ್ಕೊಂಡಿದ್ದೀರಾ ಸರ್? ಕೊಟಕ್ ಮಹಿಂದ್ರ ಕ್ಯಾಶಿಯರ್ ನಾನು. ಹೌದಾ, ಕ್ಯಾಶರ್? ಕೊಟಕ್ ಮಹಿಂದ್ರ. ಸರ್ ಎಷ್ಟು ವರ್ಷ ಆಯ್ತು ನಿಮ್ಗೆ ಮದುವೆಗೆ? ಮದುವೆಯಾಗಿ 36 ವರ್ಷ ಆಯ್ತು. 36 ವರ್ಷ ಆಯ್ತು. ಹೆಂಗಿದೆ ನಮಗೆ 36 years ಆಫ್ ಜರ್ನಿ? ಚೆನ್ನಾಗಿದೆ ರೀ, ಚೆನ್ನಾಗಿದೆ. ಹ್ಯಾಪಿ ಆಗಿದ್ದೀವಿ, ಚೆನ್ನಾಗಿದ್ದೀವಿ. ಏನೆಲ್ಲ ಚೇಂಜ್, ಬದಲಾವಣೆಗಳಿದೆ ಜೀವನದಲ್ಲಿ? ಸ್ಟಾರ್ಟಿಂಗ್ ಹಂಗೆ ಚಿಕ್ಕ ಇದು ಜಾಬ್ ಸ್ಟಾರ್ಟಿಂಗ್ ಅಷ್ಟೊಂದು ಇದು ಇರಲ್ಲ, ಸ್ಯಾಲ್ರಿ ಇರಲ್ಲ. ಹಂಗೆ ಇಬ್ರು ಜೀವನ ಮಾಡಿದ್ವಿ. ಆಮೇಲೆ ಅತ್ತಿಯವರಿದ್ರು, ಅವರು 4 ಜನ 3 ಜನ ಹಿಂಗೆ ಹಾಕೊಂತ ಇಂಪ್ರೂವ್ ಹಾಕೊಂತನ ಇವಾಗ 8 ಜನ ಆಗಿದ್ದೀವಿ ರೀ. 8 ಜನ. ಇಬ್ರು ಮಕ್ಕಳು, ಇಬ್ರು ಸೊಸೆಯರು, ಇಬ್ರು ಮೊಮ್ಮಕ್ಕಳು. ಇಬ್ರು ಮಕ್ಕಳು, ಇಬ್ರು ಸೊಸೆಂದ್ರು, ಇಬ್ರು ಮೊಮ್ಮಕ್ಕಳು. ಕರೆಕ್ಟ್ ಆಗಿದೆ. ಸೂಪರ್. ಮೊದಲ ಮಗ ಅವ್ರ ಹೆಸರು? ಮಗನ ಹೆಸರು ವಿಶ್ವಜಿತ್. ವಿಶ್ವಜಿತ್. ಎರಡನೇವರು? ಸತ್ಯಜಿತ್. ಸತ್ಯಜಿತ್. ಓಕೆ. ಮದುವೆ ದಿವಸದಲ್ಲಿ ಎಲ್ಲಾದ್ರೂ ಹನಿಮೂನಿಗೆ ಹೋಗಿದ್ದೀರಾ ಮೇಡಮ್? ಇಲ್ಲ ರೀ. ಇನ್ನೇನಾದ್ರೂ ಹೋಗ್ಬೇಕು ಅಂತ ಪ್ಲಾನ್ ಇದೆ? ಹೋಗಿ ಬಂದೀವ್ರಿ ಮೊನ್ನೆ. ಹೋಗಿ ಮಕ್ಕಳಾಗಿ ಅದಕ್ಕೆ ಹೇಳಿದ್ದು. ಜೂನ್ 26 ಆನಿವರ್ಸರಿ ಇತ್ತು. ನಮ್ಮ ಮಗ ಕೇರಳ ಟ್ರಿಪ್ ಮಾಡಿದ್ದ, ಹೋಗಿದ್ವಿ. ಕೇರಳ ಹೆಂಗಿತ್ತು? ಕೇರಳ ತುಂಬಾ ಚೆನ್ನಾಗಿದೆ ರೀ, ಪರಾಗಿತ್ತು. ಸೂಪರ್. ಓಕೆ, ನಿಮ್ ದೊಡ್ಡ ಮಗ ಇಲ್ಲಿದ್ದಾರೆ? ಇವರು. ನಮಸ್ಕಾರ. ಏನ್ ನಿಮ್ಮ ಹೆಸರು? ನನ್ನ ಹೆಸರು ವಿಶ್ವಜಿತ್ ಅಂತ. ವಿಶ್ವಜಿತ್. ಏನ್ ಮಾಡ್ಕೊಂಡಿದ್ದೀನಿ? ನನ್ನ ಬಿಸ್ನೆಸ್ ಇದೆ, ಮೊಬೈಲ್ ಸೇಲ್ಸ್ ಆ್ಯಂಡ್ ಸರ್ವಿಸ್ ಸೆಂಟರ್. ಹೌದಾ? ಪ್ಲಸ್ ಗೆಸ್ಟ್ ಲೆಕ್ಚರರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ, ಕಂಪ್ಯೂಟರ್ ಸೈನ್ಸ್ ಟೀಚ್ ಮಾಡ್ತೀನಿ. ಹೌದಾ? ನಮ್ಮ ಮನೆಯವರು. ಮನೆಯವರ? ಏನು ಇವರು? ಸೋನಿಕಾ ಅಂತ. ಸೋನಿಕಾ ಅಂತ. ಯಾವ ನಿಮ್ದು? ನಮ್ದು ಇದೇ ಊರು ಮುಂಡ್ರಗಿ. ಮುಂಡ್ರಗಿ ಏನ? ಎಷ್ಟು ಜೊತೆ ಮದುವೆಯಾಗಿ? 8 ವರ್ಷ ಆಯ್ತು. 8 ವರ್ಷ ಆಯ್ತಾ? ನಿಮ್ಮನ್ನೆಲ್ಲ ದಣಿಮುನಿ ಕರ್ಕೊಂಡು ಹೋಗಿದ್ದಾರೆ ಇವರು? ಹಾ, ಹೋಗಿದ್ವಿ. ಎಲ್ಲಿ ಹೋಗಿದ್ರಿ? ನಾವು ಕೇರಳಕ್ಕೆ ಹೋಗಿದ್ವಿ. ಅದಕ್ಕೆ ಅವ್ರಿಗೆ ಕೇರಳ ಬಿಟ್ಟು ಎಲ್ಲೂ ಹೋಗಲ್ಲ ಅನ್ಸುತ್ತೆ ಇವರು. ಕೇರಳ ಬಿಟ್ಟು ಎಲ್ಲೂ ಹೋಗಲ್ವಾ ನೀವು? ಇಲ್ಲ, ನಾವು ಹೋಗಿದ್ವಿ. ಅದಕ್ಕೆ ಅವ್ರಿಗೂ ನೀವು ನೋಡಿ ಚೆನ್ನಾಗಿದೆ ಅಂತ ಗೊತ್ತೆ, ಸೊ ಅದಕ್ಕೆ ಅವ್ರು ಕರ್ಕೊಂಡು. ಸೊ ನೆಕ್ಸ್ಟ್ ಎಲ್ಲಾದ್ರೂ ಹೋಗ್ಬೇಕು ಅಂತ ಪ್ಲಾನ್ ಇದೆಯಾ? ನಾರ್ತ್ ಸೈಡ್ ಹೋಗ್ಬೇಕು. ಹೌದಾ? ನಾರ್ತ್ ಟ್ರಿಪ್ ಮಾಡಬೇಕು. ಶಾರ್ಟ್ಲಿ ಇದೆ. ನೆಕ್ಸ್ಟ್ ಮಂತ್ ಕಮಿಂಗ್ ಫುಲ್ ಫ್ಯಾಮಿಲಿ ಅಯೋಧ್ಯೆ ಹೋಗ್ತಾ ಇದ್ದೀವಿ. ವೆರಿ ನೈಸ್. ಜೈ ಶ್ರೀರಾಮ್. ಸೊ ಆಮೇಲೆ ನಾರ್ತ್ ನೋಡೋಣ, ಆಮೇಲೆ ಪರ್ಮಿಟ್ ಆದ್ರೆ ಇಬ್ರು ಹೋಗಿ ಬರ್ತೀವಿ. ಅವರು ಲೆಕ್ಚರರ್ ಇದ್ದಾರೆ. ಹೌದಾ? ಅಸಿಸ್ಟೆಂಟ್ ಪ್ರೊಫೆಸರ್. ಕಾಮರ್ಸ್ ಟೀಚ್ ಮಾಡ್ತಾರೆ. ಕಾಮರ್ಸ್ ಟೀಚ್ ಮಾಡ್ತೀರಾ? ಇಲ್ಲೇ ಕಾಲೇಜ್? ಎಲ್ಲಿ ಕಾಲೇಜ್? ಇಲ್ಲೇ ಹಡಗ್ಲಿ ಕಾಲೇಜ್, GBR ಕಾಲೇಜ್. ಒಡೆಯಲ್ಲಿ ತಡಗಿ ಸಮಾಧಾನ ಮಾಡ್ಬಿಡ್ತೀರಾ? ಸೊ ನಿಮ್ಗೆ ಎಷ್ಟು ಆಯ್ತು ಮದುವೆಗೆ? 8 ವರ್ಷ ಆತ್ರಿ. ಸೊ ಈಗ ಮನೆಯಲ್ಲಿ ಗಂಡ ಹೆಂಡತಿ ಜಗಳ ಅನ್ನೋದಿದ್ದದೆ ಮಾಮೂಲಿ ಅಲ್ವಾ? ಹೌದಲ್ವಾ? ನಿಮ್ಮ ಮನೇಲಿ ಜಾಸ್ತಿ ಆಗುತ್ತೆ ಅಂತ ಎಲ್ಲರೂ. ನಿಮ್ಮ ಮನೇಲಿ ಹೆಂಗೆ ಕತೆ? ನಮ್ಮ ಮನೆಗೂ ಆಗುತ್ತೆ. ಆಗುತ್ತಾ? ಯಾರು ಜಾಸ್ತಿ ಜಗಳ ಆಡೋದು? ಇವರ? ಸರ್ ನೀವು ಹೇಳ್ಬೇಕು. ಇವರೇ ಅಲ್ವಾ? ಅಯ್ಯೋ, ಎಲ್ರ ಮನೆಗೆ ಹೋದ್ರೆ ಇದೇ ರೀ ಅಪ್ಪ. ಹೌದು. ಯಾರು ಕಾಂಪ್ರಮೈಸ್ ಬರೋದು? ನಾವು ಅಲ್ವಾ? ಜಗಳ ಆಡೋದವ್ರು ಕಾಂಪ್ರಮೈಸ್ ಬರೋದು ನಾವು. ಹೌದಾ? ಕರೆಕ್ಟಾ? ಹೌದೌದು. ಯಾವ ವಿಷಯಕ್ಕೆ ಜಾಸ್ತಿ ಜಗಳ ಆಡಿದೆ? ಟೈಮ್ ಕೊಡಲ್ಲ ಅಂತ. ಟೈಮ್. ಬಿಸ್ನೆಸ್ ಟೈಮ್ ಯೂನಿವರ್ಸಲ್ ಟ್ರೂತ್. ಅದು ಒಂದು ದೊಡ್ಡ ಗಂಟೆ ಟೈಮ್ ಕೊಟ್ಬಿಟ್ಟು ಅವ್ರ ಕೈಯಲ್ಲಿ. ಟೈಮ್ ಕೊಡಲ್ಲ. ನಿಮ್ಮವ್ರು ಟೈಮ್ ಕೊಡಲ್ವಾ? ಸೇಮ್. ವೆರಿ ನೈಸ್. ಸೂಪರ್. ವೆರಿ ನೈಸ್. ಹಾಂ ಸರ್, ನಿಮ್ಮ ಹೆಸರು? ಸತ್ಯಜಿತ್ ಅಂತ. ಸತ್ಯಜಿತ್. ನೀವೇನು ಮಾಡ್ಕೊಂಡಿದ್ದೀರಾ? ನನ್ನ ಬಿಸ್ನೆಸ್ ಇದೆ, ರೆಸ್ಟೋರೆಂಟ್ ಇದೆ. ರೆಸ್ಟೋರೆಂಟ್ ಇದೆಯಾ? ಸೂಪರ್, ವೆರಿ ನೈಸ್. ಮೇಡಮ್, ಅಕ್ಕ ಹೇಳ್ರಿ. ನಿಮ್ಮ ಹೆಸರೇನಕ್ಕ? ದೀಪಶ್ರೀ ಅಂತ. ನೀವೇನು ಮಾಡ್ಕೊಂಡಿದ್ದೀರಾ? ನಾನು ಬಿಸ್ನೆಸ್ ಪಾರ್ಟ್ನರ್. ಬಿಸ್ನೆಸ್ ಟೈಮ್ ಸಿಗಲ್ಲ ಅಂತ ನಾನು ಪಾಠ ಮಾಡ್ಕೊಂಡಿದ್ದೀನಿ.
ಹೌದಾ? ಅದಕ್ಕೆ ಟೈಮ್ ಕೊಡಕ್ಕೆ. ಓಹೋ ಅಣ್ಣ ಹಂಗಾಗಿ ಅಂದ್ರೂ ಅವ್ರ ಮನೆಗೆ ಬಂದ್ಮೇಲೆ ನೋಡೋದು ಮೊಬೈಲ್ ರೀ. ಮೊಬೈಲೇ ನೋಡ್ರಿ, ಅಕ್ಕ ನೋಡ್ರಿ. ಇಲ್ಲ ಮೊಬೈಲ್ ನೋಡ್ಬೇಕು. ವರ್ಕ್ ಪ್ಲೇಸ್ ಎಲ್ಲ ಅವರೇ ಇದ್ರೆ ಬರೀ ಅವ್ರನ್ನೇ ನೋಡೋದ ಅಂದ್ರೆ ನಮಗೆ ಬೇರೆ ಸ್ವತಂತ್ರ ಇಲ್ವಾ? ಇಲ್ಲ ಇಲ್ಲ ನಾವು ಬಂದ ಮೇಲೆ ಮುಗೀತು. ಅಂದ್ರೆ ಜೈಲ್ ಅಂತೀರಾ? ಜೈಲ್ ಯಾಕೆ, ನಾವು ಫ್ರೀಡಮ್ ಅಷ್ಟೇ ಕೊಟ್ಟಿರ್ತೀವಿ ಅವ್ರಿಗೆ. ಎಲ್ಲಿ ಬೇಕಾದಲ್ಲಿ ಹೋಗ್ರಿ, ಹೇಳೋದ್ರೆ ಸಾಕು ಅಷ್ಟೇ. ನಿಮ್ಗೆ ಎಷ್ಟು ಆಯ್ತು ಮದುವೆಗೆ? ನಮಗನ 5 ವರ್ಷ ಆಗತ್ತೆ. ಹೋಟೆಲಲ್ಲಿ ಹೆಂಗಿರ್ತಾರಣ್ಣ? ಅವರು ಮೊಬೈಲ್ ರೀ ರಶ್ ಇದ್ರಂದ್ರೆ ಅಷ್ಟೇ ಒಟ್ಟು ಅಡ್ಡಾಡ್ತಾ ಇರ್ತಾರೆ, ಇಲ್ಲಾಂದ್ರೆ ಮೊಬೈಲ್ ಹಿಡ್ಕೊಂಡು. ಅಂದ್ರೆ ನಿಮ್ಮ ಮೇಲೆ ಧೈರ್ಯ, ನೀವೆಲ್ಲ ಮ್ಯಾನೇಜ್ ಮಾಡ್ತೀರಾ, ನೋಡ್ಕೋತೀರಾ ಅಂತ ಅಲ್ವಾ? ಅವ್ರಿಲ್ಲ ಅಂದ್ರೆ ನಾನು ಮೇಂಟೈನ್ ಮಾಡ್ತೀನಿ. ಚಿಕ್ಕದೈತಿ, ಇನ್ನೂ ದೊಡ್ಡದು ಮಾಡ್ಬೇಕು ಅನ್ನೋದು ಆಸೆ. ಹೌದಾ? ಆಗ್ಲಿ, ದೊಡ್ಡದಲ್ಲ, ಇನ್ನೊಂದು 3-4 ಬ್ರಾಂಚ್ ಆಗಲಿ. ಥ್ಯಾಂಕ್ ಯು ಸರ್, ನಿಮ್ಮ ಆಶೀರ್ವಾದದಿಂದ. ನಾನು ದೇವ್ರ, ನನ್ನ ಆಶೀರ್ವಾದ. ಓಕೆ, ನೀವೆಲ್ಲಾದ್ರೂ ಹೋಗಿದ್ದೀರಾ ನಿಮ್ಮನ್ಗೆ? ಎಲ್ಲೂ ಹೋಗಿಲ್ಲ. ಏನಿದ್ರು ಆಕ್ಚುಲಿ ನನ್ನ ಮದುವೆ ಆದ ಕೂಡ ಲಾಕ್ಡೌನ್ ಆತ್ರಿ, ಎಲ್ಲಿ ಹೋಗ್ಬೇಕು? ಲಾಕ್ಡೌನ್. ಮುಂದಿನ ವರ್ಷ ಹೋಗೋಣ ಮತ್ತು ಲಾಕ್ಡೌನ್. ಸೊ ಹಂಗೆ ಫ್ಲಾಪ್. ಆಕ್ಚುಲಿ ಲಕ್ಕಿ ನೀವು. ಹೌದ್ರಿ, ಭಾಳ ಲಕ್ಕಿ. ಲಕ್ಕಿ ನಾನು ಆಕ್ಚುಲಿ ಹೈದರಾಬಾದ್ ಇಲ್ಲೇ, ಇವ್ರು ಇಲ್ಲೇ ಇದ್ರು, ನಾನು ಅಲ್ಲೇ ಇದ್ದೆ ಕರೋನಾ ಟೈಮಿಗೆ. ಅದೇ ಲಕ್ಕಿ. ಸಾರಿ, ನೀವು ಅನ್ಲಕ್ಕಿ ರೀ. ಸಾರಿ, ನಿಮ್ಮಂತ ದೊಡ್ಡ ಅನ್ಲಕ್ಕಿ ನಾನೇನಿಬ್ರು ಜೊತೆಗಿರ್ತೀರಾ, ಇಲ್ಲೇ ಮನೇಲಿ ಇರ್ತೀರಾ ಅಂತ ಅದ್ರ ಖುಷಿ ಪಡ್ತಾರೆ. ನಾನು ಅಲ್ಲೇ, ಇವ್ರು ಇಲ್ಲೇ. ಅನ್ಎಕ್ಸ್ಪೆಕ್ಟೆಡ್ ಹೈದರಾಬಾದ್ ಹೋಗಿದ್ರು. ಹೋಗಿದ್ದು 10 ಡೇಸಿಗೆ ಲಾಕ್ಡೌನ್ ಆಯ್ತು. ಬಟ್ ಅದು ಇವ್ರು ಫೋನ್ ಮಾಡ್ತಿರ್ಲಿಲ್ವಾ? ಮಾಡ್ತಿದ್ದೀರಿ ವಿಡಿಯೋ ಕಾಲ್ಸ್. ಗಂಟೆಗೊಂದ್ಸಲಿ ಮಾಡ್ತಿದ್ರ? ಇಲ್ಲ ಇಲ್ಲ ಇಲ್ಲ, ಡೈಲಿ 2 ಟೈಮ್ಸ್ ಓನ್ಲಿ. ಡೈಲಿ 2 ಟೈಮ್ಸ್ ಓನ್ಲಿ. ಸೂಪರ್, ವೆರಿ ಗುಡ್. ಥ್ಯಾಂಕ್ ಯು. ಬಟ್ ಇಬ್ಬರು ನಿಮಗೆ ಚಲೋ ಸ್ವತಂತ್ರ ಸಿಕ್ಕಿದ್ದಾರೆ ಅಲ್ವಾ? ಸೂಪರ್. ಇನ್ನೊಂದು ಪ್ರಶ್ನೆ ಹೇಳ್ತೀನಿ. ಮನೆಯ ಮೇಲೆ ಅತ್ತೆ ಸೊಸೆ ಜಗಳ ಇದ್ದತ್ತೆ, ನಿಮ್ಮ ಮನೆಯಲ್ಲಿ ಹೆಂಗೆ ಮೇಡಮ್? ಪ್ರೀತಿ ಹೆಚ್ಚು ಕಮ್ಮಿ ಆಗಿದೆ. ಅಲ್ಲ ಮೇಡಮ್ ಅಂತ ಕೇಳಿ, ನಿಮ್ಮ ಹತ್ರ ಕೇಳಿದ ನಾನು. ಅವ್ರು ಟಕ್ಕ ಮ್ಯಾನೇಜ್ ಮಾಡಲಿಕ್ಕೆ ಪ್ರೀತಿ ಹೆಚ್ಚಿದ್ರೆ ಪ್ರೀತಿಗೆ ಜಗಳ ಇರುತ್ತೆ. ಹಾಂ ಮೇಡಮ್ ಹೇಳಿ. ಏನ್ ಜಗಳ ಬರಲ್ರಿ, ಆದ್ರೂ ಕೆಲವೊಮ್ಮೆ ಅಪರೂಪಕ್ಕೆ ಏನ್ ಕೋಪ ಅನ್ನೋದೇನು ಅದೇ ನೀಟ್ ಮಾಡ್ಕೊಂಡು ಹೋಗ್ರಿ, ಎಲ್ಲ ಚಂದ ಮಾಡ್ಕೊಂಡು ಹೋಗ್ರಿ ಅನ್ನೋದು ಒಂದೇ ಜಗಳ, ಬೇರೆ ಏನೂ ಜಗಳ ಬರಲ್ಲ ನಮ್ಮ ಮನೆಯಲ್ಲಿ. ಏನು ಬರಲ್ಲ. ಇಲ್ಲ, ನಿಮ್ಮ ಕಾಂಬಿನೇಷನ್ ನೋಡಿದ್ರೆ ಗೊತ್ತಾಗುತ್ತೆ. ಏನಿಲ್ಲ, ಎಲ್ಲ ಚೆನ್ನಾಗಿ ಒಂಥರ ಫ್ರೆಂಡ್ಸ್ ಥರ ಇದ್ದೀರ ಎಲ್ರು ಅಲ್ವಾ? ಚಿಲ್ ಆಗಿದ್ದೀರಾ. ವೆರಿ ನೈಸ್, ಸೂಪರ್. ಅಕ್ಕ, ನಿಮ್ಮ ಹೆಸರೇನಕ್ಕ? ಸ್ವಾತಿ ಅಂತ. ಸ್ವಾತಿ ಅಂತ. ಓಕೆ, ನೀವೇನು ಮಾಡ್ಕೊಂಡಿದ್ದೀರಾ? ನಾವು ಹೌಸ್ ವೈಫ್. ಹೌಸ್ ವೈಫ್. ಯಜಮಾನ್ರು? ಸಾಯಿ ಪ್ರಸನ್ನ. ಸರ್, ನೀವೇನು ಮಾಡ್ಕೊಂಡಿದ್ದೀರಾ? ಬಿಸ್ನೆಸ್ ಸರ್. ಬಿಸ್ನೆಸ್. ನೀವು ತುಂಬ ಸಾಫ್ಟ್ ಅನ್ಸುತ್ತಲ್ವ ಸರ್? ಹೌದಾ? ಸಾಫ್ಟ್ ಅಲ್ವಾ? ಸೊ ನಿಮ್ಗೆ ಎಷ್ಟು ಇದೆ ಮೇಡಮ್ ಮದುವೆಗೆ? 21 ವರ್ಷ. 21 ಇಯರ್ಸ್ ಆಯ್ತು. 21. ಮಕ್ಕಳು ಮೇಡಮ್? ಒಬ್ಬನ ಮಗ CA ಮಾಡ್ತಿದ್ದಾನೆ, ವೆರಿ ನೈಸ್. ಮಗಳು 10th ಓದ್ತಿದ್ದಾಳೆ. ಹೌದಾ? ಓಕೆ. ಎಲ್ಲಿ 10th ಅಲ್ಲಿ ಓದ್ತಿದ್ದಾರೆ? ಇಲ್ಲೇ ಓದ್ತಿದ್ದಾಳೆ. ಇಲ್ಲಿ ಓದ್ತಿದ್ದಾರೆ. ನೀವು ಮದುವೆ ವರ್ಷದಲ್ಲಿ ಎದುರು ಹೋಗಿದ್ದೀರಾ? ವರ್ಷದಲ್ಲೇ ಮಗು ಆಯ್ತು, ಎಲ್ಲಿ ಹೋಗ್ಲಿಲ್ಲ. ಹಾಗೆ ನಮ್ದೇನ್ ಟ್ರಿಪ್ ಇದ್ದೇ ಇರುತ್ತೆ. ಹೌದಾ? ನಿಮ್ಮನೇಲಿ ಹೆಂಗ್ ಮೇಡಮ್ ಜಗಳ ಎಲ್ಲ? ನಮ್ಮಲ್ಲಿ ಇಲ್ಲೇ ಇಲ್ಲ ರೀ. ಏನಿಲ್ಲ, ನಮ್ದು ಹೊಂದಾಣಿಕೆ ಭಾಳ ಇದೆ. ನಮ್ಮ ಮನೆಯವರು ಭಾಳ ಒಳ್ಳೆಯವರಿದ್ದಾರೆ, ಶಾಂತ ಇದ್ದಾರೆ, ಯಾವುದಕ್ಕೂ ಏನು ಅನ್ನೋದಿಲ್ಲ. ಇಲ್ಲ, ಯಜಮಾನ್ರು ಸಾಫ್ಟ್ ಇದ್ರೆ ಎಲ್ಲನೂ ಚೆನ್ನಾಗಿರುತ್ತಲ್ವ? ಅದಕ್ಕೆ ನಾನು ತುಂಬ ಸಾಫ್ಟ್, ಆದರೆ ಹುಡುಗಿ ಸಿಗ್ತಿಲ್ಲ, ಅದೊಂದೇ. ಏನು ಸಾಫ್ಟ್ ಇದೆ? ಹೈದರಾಬಾದಿಂದಲ್ಲ? ಬೇಡವಾ? ಬೇಡ ಬೇಡ, ಹೈದರಾಬಾದ್ ಬೇಡ, ಬೇಡ. ತುಂಬ ನನಗೆ ಮತ್ತೆ ಹೋಗ್ಲಿಕ್ಕೆ ಭಾಳ ದೂರ ಆಗುತ್ತೆ. ಫ್ಲೈಟ್ ಇದೆಯಾ? ಅದು ಅವರೇ ಮಾಡಿಕೊಡ್ತಾರಾ ಅಲ್ವಾ? ಮತ್ತೆ ನಾನು 4 ಬ್ರಾಂಚ್ ಆಗುತ್ತೆ ಅಂತ ಆಶೀರ್ವಾದ ಮಾಡಿಲ್ವಾ? ನಾವೊಂದು ಫ್ಲೈಟ್ ಮಾಡಿಕೊಡು ದೊಡ್ಡ ವಿಷಯನ ಅವರು. ಮತ್ತೆ ಸೊ 21 ಇಯರ್ಸ್ ಆಯ್ತು ಮೇಡಮ್. ಹೆಂಗಿದೆ ಮೇಡಮ್ ಈಗ ಲೈಫ್? ಹೆಂಗಿದೆ? ಚೆನ್ನಾಗಿದ್ದೀರಾ? ಆರಾಮಾಗಿದ್ದೀರಾ? ಪುಣ್ಯ ಮಾಡಿರ್ಬೇಕು. ಒಳವಂಟಿ ಫ್ಯಾಮಿಲಿಯಲ್ಲಿ ಬರುವಂಥ ಹೆಣ್ಮಕ್ಳು, ಸೊಸೆಯಂದರು, ನಾವೆಲ್ಲ ಪುಣ್ಯ ಮಾಡಿದೀವಿ ಅಂತ ಹೇಳ್ತೀನಿ. ಕಂಗ್ರ್ಯಾಚುಲೇಷನ್ಸ್. ಹಾಂ, ಓಕೆ ಮ್ಯಾಮ್. ಆರಾಮಾಗಿದ್ದೀರಾ? ಖುಷಿಯಾಗಿದ್ದಾರಾ? ಸೂಪರ್, ಥ್ಯಾಂಕ್ ಯು. ಸರ್ ನಮಸ್ತೆ. ನಮಸ್ಕಾರ. ನಿಮ್ಮ ಹೆಸರು? ಈರಣ್ಣ. ವೀರಣ್ಣ. ವೆರಿ ನೈಸ್. ಓಕೆ ಓಕೆ. ಸೊ ನಿಮ್ಮ ಅಣ್ಣನ ತಮ್ಮನ? ಅಣ್ಣ ಆಗಬೇಕು. ನೀವು ಏನು ಮಾಡ್ಕೊಂಡಿದ್ದೀರಾ ಸರ್? ನಮ್ಮದು ಬಿಸ್ನೆಸ್ ರೀ. ಹೌದಾ? ಸೊ ಮೊಬೈಲ್ ಶಾಪು, ಕಿಡ್ಸ್ ಐಟಮ್ಸ್ ಎಲ್ಲ. ಹೌದಾ? ಓಕೆ. ಯಾರು ನೋಡ್ಕೊತಿದ್ದಾರೆ ಅಲ್ಲಿ ಶಾಪ್? ನಾವು, ನಮ್ಮ ಮಗನೂ ಇರ್ತಾನೆ. ಮಗನಾ? ಓಕೆ. ಅವ್ರ ಹೆಸರು ನಿಮ್ಮ ಮಗಂದು? ಗುರುರಾಜ್. ಸೊ ಅವ್ರು ಬಿಸ್ನೆಸ್ ನೋಡ್ಕೋತಾರೆ. ಹ್ಞೂ. ಸೊ ನಿಮ್ಮ ವೈಫು ಅವ್ರ ಮನ್ಯಾಗ ಅದಾರಿ. ಮನೇಲಿದ್ದಾರಾ? ಅಂದ್ರೆ ಮೊಮ್ಮಕ್ಳನ್ನ ಸ್ಕೂಲಿಗೆ ಕಳ್ಸವು ಇದ್ವಲ್ಲ. ಅದೇ ಬಿಸ್ನೆಸ್ ಅಲ್ಲಿ ಇದ್ದಾರೆ ಅವರು. ಅವ್ರಿಗೆ ಮಕ್ಕಳ ಸ್ಕೂಲಿಗೆ ಕರ್ಸೋದು ಒಂದು ಬಿಸ್ನೆಸ್. ಹ್ಞೂ ರೀ. ಎಷ್ಟು ಜನ ಮೊಮ್ಮಕ್ಳಿದ್ದಾರೆ ಸರ್ ಮನೆಯಲ್ಲಿ? 7 ಜನ ಮೊಮ್ಮಕ್ಕಳು. ಅಂದ್ರೆ ಇಲ್ಲೇ ಇರಲ್ಲ ರೀ. ನಂಗೆ 3 ಹೆಣ್ಮಕ್ಳು, 1 ಗಂಡು ಹುಡುಗ. ಗಂಡು ಮಗನ ಜೋಡಿ ಇಲ್ಲೇ ಇರ್ತೀವಿ. ಹೆಣ್ಮಕ್ಳೆಲ್ಲ ಮದುವೆ ಆಗಿ ಅವ್ರ ಊರಾಗ ಹೋಗ್ತಾರೆ. ಇವನು ನನ್ನ ಮೊಮ್ಮಗ 2ನೇದವನು. ಹೌದಾ? ಏನು ಅವನ ಹೆಸರು? ಈಗ ಫಸ್ಟ್ ಸ್ಟ್ಯಾಂಡರ್ಡ್ ರೀ ಅವನು. ವಿಯಾನಾ? ವಿವೋ. ವಿವೋಮಾ? ಓ, ವಿವೋಮು, ಒಪ್ಪೋಮು. ಫಸ್ಟ್ ಸ್ಟ್ಯಾಂಡರ್ಡ್ ಸರ್. ಫಸ್ಟ್ ಸ್ಟ್ಯಾಂಡರ್ಡಾ?
ಓಕೆ ಓಕೆ ಸರ್ ನಿಮ್ಮನೇಲಿ ಹೆಂಗೆ ಸರ್ ಮೊದಲೆಲ್ಲ ಗಂಡಿನ ಜಗಳ ಆಗ್ತಿತ್ತಾ? ನಮ್ಮೂರ ಇರೋವರೆ ಮಾಮೂಲಿ ಮತ್ತು ನಾವು ಹೊಂದ್ಕೊಂಡು ಹೋಗ್ಬಿಡೋದು. ಓಕೆ ಓಕೆ ಸರ್, ಥ್ಯಾಂಕ್ ಯು. ನಮಸ್ಕಾರ ಸರ್ ನಿಮ್ಮ ಹೆಸರು? ಜಗನ್ನಾಥ್. ಸೊ ನೀವೆಲ್ಲ ಪ್ರಾಪರ್ ಇಲ್ಲೇ ಇದೆ? ಎಲ್ಲ ಮುಂಡ್ರಿಗೆ, ಎಲ್ಲರೂ ಮುಂಡ್ರಿಗೆ, ಎಲ್ಲ ಮುಂಡ್ರಿಂಗಿ ಅವರೇ? ಎಲ್ಲರೂ ಇಲ್ಲೇ. ಹೌದಾ ಸರ್, ನಿಮ್ಗೆ ಎಷ್ಟು ವರ್ಷ ಸರ್ ಮದುವೆಗೆ? ನಂದು ಮದುವೆಗೆ 35 ವರ್ಷ ಆಯ್ತು. 35 ವರ್ಷ ಆಯ್ತು ಸರ್. ಮಕ್ಕಳು? 2 ಗಂಡು 1 ಹೆಣ್ಣು. ಇವನು ಸಣ್ಣ ಮಗ, ಇವನು ಹಾಂ. ದೊಡ್ಡ ಮಗ ಬೆಂಗಳೂರಿಗೆ ಇರ್ತಾನೆ. ಮಗ ಬೆಂಗಳೂರಲ್ಲಿ ಇದ್ದಾರಾ? ನಮ್ಮ ಮನೆಯವರು ಅಲ್ಲೇ ಹೋಗಿದ್ದಾರೆ. ಈಗ ಅವ್ರು ಎಲ್ಲಿದ್ದಾರೆ ಮನೆಯವರು? ಬೆಂಗಳೂರು ಇರ್ತಾರೆ, ಅಲ್ಲೇ ಹೋಗಿದ್ದಾರೆ. ಬೆಂಗಳೂರು ಮಗನ ಜೊತೆಗೆ ಹೋಗಿದ್ದಾರೆ. ಹೌದಾ, ಎಲ್ಲಿದ್ದಾರೆ ಬೆಂಗಳೂರಲ್ಲಿ? ಸಿಗೇಹಳ್ಳಿ, ಸೀಗೇಹಳ್ಳಿ ಹತ್ರ? ಕಾಡುಗೋಡಿ ಹತ್ರ. ಹಾಂ ಹಾಂ, ಸಿಗೇಹಳ್ಳಿ ಗೇಟ್. ಹೌದು. ಓಕೆ, ಥ್ಯಾಂಕ್ ಯು ಸರ್. ನಮಸ್ತೆ. ನಮಸ್ಕಾರ ಸರ್. ನಿಮ್ಮ ಹೆಸರು? ಶ್ರೀಕಾಂತ್ ಅಂತ. ಶ್ರೀಕಾಂತ್. ಏನು ಮಾಡ್ಕೊಂಡಿದ್ದೀರಾ ಸರ್? ಬಿಸ್ನೆಸ್ಸಾ? ಇರಾನಿ ಶಾಪಾ? ಓಕೆ. ನಿಮ್ಮ ಮನೆಯವರೆಲ್ಲಿದ್ದಾರೆ? ಮನೆಗದಾರಾ? ಹೊರಾಕತ್ತಾರಾ? ಇಲ್ಲ, ಅನುಕೂಲ ಇಲ್ಲ. ಯಾಕೆ ಮನೇಲಿದ್ದಾರಾ? ಓಕೆ. ನಿಮ್ಗೆ ಎಷ್ಟು ಸರ್ ಮದುವೆಯಾಗಿ? 30 ಇಯರ್ಸ್. 30 ವರ್ಷ ಅಲ್ಲ ಮದುವೆಯಾಗಿ? 30 ವರ್ಷದ ಮದುವೆಯಾಗಿ? ಮಕ್ಕಳು? ಮಗ ಅಂಗಡಿಗೆ ಅದಾನ, ಬಿಸ್ನೆಸ್ ಮಾಡ್ತಾನ. ಹೌದಾ? ತುಂಬ ಬೇಗ ಮದುವೆ ಆದ್ರ ಅಂತ ನೀವು ಅಲ್ವಾ? ಅವರು ಹಂಗ? ಹೌದಾ? ಹೌದಾ? ಹೌದಾ, ಮಗ ಇಲ್ಲಿದ್ದಾರೆ ಬಿಸ್ನೆಸ್ ಮಾಡಲ್ಲ. ನಾನು ಸ್ಕೂಲಿಗೆ ಹೋಗ್ತಿದ್ದಾರೆ, ಮಗ ಬಿಸ್ನೆಸ್ ಮಾಡ್ತಿದ್ದಾರೆ. ಇಲ್ಲ, ಸೂಪರ್. ಹೌದಾ? ಫಸ್ಟ್ ನೀವಾ? ಓಕೆ. ಸೊ ನಿಮ್ಮಲ್ಲಿ ಹೆಂಗೆ ಸರ್? ನೀವೆಲ್ಲ ಹನಿಮೂನಿಗೆ ಹೋಗಿದ್ದೀರಾ ಮದುವೆ ದಿವಸದಲ್ಲಿ? ಹೌದು. ಎಲ್ಲಿ ಹೋಗಿದ್ರಿ? ಕೊಚ್ಚಿನ್ ಹೋಗಿದ್ವಿ, ಮುನ್ನಾರ್, ಕಾಶ್ಮೀರ, ಎಲ್ಲ ಕಡೆ. ಎಲ್ಲ ನೀವು ಹೋಗುದೇ ಕೇರಳಕ್ಕೆ? ಓಕೆ ಸರ್, ಥ್ಯಾಂಕ್ ಯು. ನಮಸ್ತೆ. ನಮಸ್ಕಾರ. ನಿಮ್ಮ ಹೆಸರು? ರಾಕೇಶ್. ಏನು ಮಾಡ್ಕೊಂಡಿದ್ದೀರಾ? ಮೆಡಿಕಲ್ ಸ್ಟೋರ್ ಸರ್. ಎಲ್ಲಿ? ಇಲ್ಲೇ ಮುಂಟ್ರಿಗೆಲ್ಲ ರೀ. ಮೆಡಿಕಲ್ ಸ್ಟೋರಾ? ಓಕೆ. ಇವ್ರು ಮೇಡಮ್? ನಮ್ಮ ಮಿಸ್ಸಸ್. ಹಾಗೆ ನಮಸ್ತೆ ಅಕ್ಕ. ಅಶ್ವಿನಿ. ನೀವೇನು ಮಾಡ್ಕೊಂಡಿದ್ದೀರಾ? ಹೌಸ್ ವೈಫಾ? ಹಂಗೆ ಮೆಡಿಕಲ್ಗೆ ಹೋಗಿ ಬರ್ತಿರ್ತೀರಾ? ನೀವೊಂದು ಹೋಗಿ ನೋಡಿ, ಹಿಂಗೆ ಬಿಸ್ನೆಸ್ ಪಾರ್ಟ್ನರ್ ಆಗಿ ಮೆಡಿಕಲ್ಗೆ. ಹೌದಾ? ಹೌದಾ? ಓಹೋ, ಸಿನ್ಸ್ 1983. ವೆರಿ ನೈಸ್. ಬೇಡ ಮೇಡಮ್, ಬಿಸ್ನೆಸ್ ಪಾರ್ಟ್ನರ್ ಬೇಡ, ಅಲ್ಲೇ ಇಡ್ತೀರಿ. ಬೇಡ, ನಾನು ತಮಾಷೆಗೆ ಹೇಳಿದೆ. ಎಷ್ಟು ವರ್ಷ ಆಯ್ತು ಅಂದ್ರೆ ಮದುವೆಗೆ? 10 years ಆಯ್ತು. 10 years. ಮಕ್ಕಳು? 9 years, 5 years. ಏನು ಹೆಸರು ದೊಡ್ಡವರು? ಚಿರಾಗ್. ಕೊಟ್ಟಿಯವರು? ಚಿರಾಗ್ ಎಷ್ಟನೇ ಕ್ಲಾಸು? 4th. ಚಿರಾಗ್ ದೊಡ್ಡವನಾದ್ಮೇಲೆ ಏನಾಗ್ತೀಯಾ? ದೊಡ್ಡವನಾಗ್ತೀಯಾ? ಏನಾಗ್ತೀಯ? ಆರ್ಟಿಸ್ಟಾ? ಡ್ರಾಯಿಂಗ್ ಆರ್ಟಿಸ್ಟಾ? ತುಂಬ ರೇರ್ ಆ್ಯಕ್ಚುಲಿ ಈಗಿನ ಟೈಮಲ್ಲಿ ಮಕ್ಳು ಹೇಳೋದು ನಾನು ಆರ್ಟಿಸ್ಟ್ ಆಗ್ತೀನಿ. ಸೊ ನೀವು ಯಾರು ಕೇಳಿ, ನಾನು ಇಂಜಿನಿಯರ್ ಆಗ್ತೀನಿ, ನಾನು ಡಾಕ್ಟರ್, ಚಿಕ್ಕ ಮಕ್ಕಳೇ. ಸೊ ಈ ಆರ್ಟಿಸ್ಟ್ ಅನ್ನೋ ತುಂಬ ರೇರು. ಸೊ ಇನ್ನು ಪಕ್ಕ ಆರ್ಟಿಸ್ಟ್ ಆಗ್ತಾನೆ ಅಂತ. ಪುಟ್ಟ, ನಿನ್ನ ಹೆಸರು? ಸಾಕ್ಷಿ ಎಷ್ಟನೇ ಕ್ಲಾಸು? ಫಸ್ಟ್ ಸ್ಟ್ಯಾಂಡರ್ಡಾ? ಸಾಕ್ಷಿ ದೊಡ್ಡವಳಾದ್ಮೇಲೆ ಏನಾಗ್ತೀಯ ಸಾಕ್ಷಿ? ಓ, ಮೆಡಿಕಲ್ ಆಯ್ತು, ಡಾಕ್ಟರ್. ಇನ್ನು ಸರ್ ನಿಮ್ಮ ಬಿಸ್ನೆಸ್ ನಿಲ್ಲಿಕ್ಕೇನಿಲ್ಲ, ಇನ್ನು ಹೋಗ್ತಾ ಇರುತ್ತೆ ಪುಟ್ಟ. ಆಮೇಲೆ ಮಧ್ಯೆಲ್ಲ ಮೆಡಿಕಲ್ ಏನಿದೆ ಅದೇ ಕೊಡಬೇಕು, ಯಾಕಂದ್ರೆ ಬೇರೆ ಮೆಡಿಕಲ್ಗೆ ಹೋಗ್ಬಾರ್ದು ಕಸ್ಟಮರ್ಸು. ಓಕೆ, ಸೂಪರ್, ಥ್ಯಾಂಕ್ ಯು ಸರ್. ನಮಸ್ತೆ. ನಿಮ್ಮ ಹೆಸರು? ಮಂಜುನಾಥ್, ಆಳವಂಡಿ. ಸೊ ನೀವೇನು ಮಾಡ್ಕೊಂಡಿದ್ದೀರಾ ಸರ್? ಬಿಸ್ನೆಸ್, ಮೊಬೈಲ್, ಹೋಮ್ ಅಪ್ಲಯನ್ಸ್. ಮೊಬೈಲ್ ಬಿಸ್ನೆಸ್ ಎಲ್ಲ. ವೃತ್ತಿ, ಹಾಬಿ, ಯೋಗ ಟೀಚರ್. ಯೋಗ ಮಾಡ್ತೀರಾ? ಇಬ್ರು. ನಾನು ಡೈಲಿ ಬೆಳಿಗ್ಗೆ ಮಾಡ್ತೀನಿ ಸರ್ 1 hour ಯೋಗ. ನೋಡಿದ್ರೆ ಗೊತ್ತಾಗತ್ತೆ. ಅದೇ ಗೊತ್ತಾಗುತ್ತೆ. ಹೇಳ್ರಿ, ಯಾವ ಆಸನ ಮಾಡ್ತೀರಾ ಹೇಳ್ರಿ? ಯಾವ ಆಸನ ಮಾಡ್ತೀರಾ? ನಾನು ಸವಾಸನ ಮಾತ್ರ ರೆಗ್ಯುಲರ್ ಆಗಿ ಮಾಡ್ತೀನಿ. ಏನಿಲ್ಲ ಅಂದ್ರು 8 hour ಮಾಡ್ತೀನಿ ಸರ್. ಒಳ್ಳೆ ಆಸನ ಕಂಡಿಡ್ದಿದ್ದೀರಿ. ಶೀರ್ಷಾಸನ ಕಲೀರಿ, ಆರಾಮಾಗ್ತೀರಿ ಬೇಗ. ಶೀರ್ಷಾಸನ, ತಲೆ ಕೆಳಗೆ ಕಾಲ್ ಮೇಲೆ, ಕಾಲ್ ಮೇಲೆ, ಉಲ್ಟಾ ತಲೆ ಕೆಳಗೆ ಕಾಲ್ ಮೇಲೆ. ಆಯ್ತು ಸರ್, ಮಾಡ್ತೀನಿ. ಓಕೆ ಸರ್. ನಿಮ್ಗೆ ಎಷ್ಟು ಆಯ್ತು ಮದುವೆಗೆ? 36. ಮಕ್ಕಳು? 3. ಅಕ್ಕ ಏನು ಮಾಡ್ಕೊಂಡಿದ್ದಾರೆ? ದೊಡ್ಡ ಮಗಳು ಕಂಪ್ಲಿ ಕೊಟ್ಟಿವಿ. 2ನೇ ಮಗಳನ್ನ ನಮ್ಮ ತಂಗಿ ಮಗಿಗೆ ಗೋಕಾಕ್ ಹತ್ರ ಮೂಡಲ್ಗಿ ಕೊಟ್ಟಿವಿ. 3ನೇ ಮಗ ಇಲ್ಲೇ ಬಿಸ್ನೆಸ್ ಮಾಡ್ತಾನೆ, ಇವಳು ಸೊಸೆ. ಮೇಡಮ್ ನಮಸ್ತೆ. ನಿಮ್ಮ ಹೆಸರು? ರೇಣುಕಾ ಅಂತ. ಓಕೆ, ನೀವು ಏನು ಮಾಡ್ಕೊಂಡಿದ್ದೀರಾ? ಹೌಸ್ ವೈಫ್. ಆಮೇಲೆ ನಮ್ದು ಎಲೆಕ್ಟ್ರಾನಿಕ್ ಶಾಪ್ ಇದೆ, ಎಲ್ಲ ಮೇಂಟೆನೆನ್ಸ್ ಮಾಡ್ತೀವಿ. ಯೋಗ ಟೀಚರ್ ಇದ್ದೀವಿ. ಯೋಗ
ಫ್ರೀಯಾಗಿ ಯೋಗ ಹೇಳ್ಕೊಡ್ತೀವಿ. ಹೌದಾ? ಓ ಸೂಪರ್, ವೆರಿ ನೈಸ್. ಎಲ್ಲರೂ ಕಾಸು ತಗೊಂಡು ಹೋಗಿ ಹೇಳ್ತಾರೆ, ಇವರು ಫ್ರೀಯಾಗಿ ಹೋಗಿ ಹೇಳ್ತಾರೆ. ವೆರಿ ನೈಸ್. ಓಕೆ, ಡೈಲಿ ಬೆಳಿಗ್ಗೆ ಮಾಡ್ತೀರಾ ಮೇಡಮ್ ಯೋಗ ನೀವು? ಬೆಳಗ್ಗೆ ಎಷ್ಟೊತ್ತಿಗೆ ಹೇಳ್ತೀರಾ ಬೆಳಿಗ್ಗೆ? 5:30ಗೆ ಹೇಳ್ತೀವಿ. ಯೋಗ ಎಷ್ಟೊತ್ತಿಗೆ ಸ್ಟಾರ್ಟ್ ಮಾಡ್ತೀರಾ? 6ರಿಂದ 7. ಓ ಡೈಲಿ 1 ಅವರ್ ಇಬ್ಬರು ಜೊತೆಗೆ ಮಾಡ್ತೀರಾ? ಹಾಂ, ನಮ್ಮದು ಒಂದು 30 ಮೆಂಬರ್ಸ್ ಇರ್ತಾರೆ. ಅದೇರ ಎಲ್ಲರೂ ಒಟ್ಟಿಗೆ ಅಲ್ಲಿ ಸೇರಿ ಮಾಡ್ತೀವಿ. ಹೌದಾ? ವೆರಿ ನೈಸ್, ಸೂಪರ್ ಸೂಪರ್. ಓಕೆ, ನಾಳೆ ಬೆಳಿಗ್ಗೆ ನಾನು ಬರ್ತೀನಿ. ಬರ್ರಿ. ಅಂದ್ರೆ ನಾನು ಅದೇ ಯಾರಿಲ್ಲಲ್ಲ ನನಗೆ ಮಾಡ್ಲಿಕ್ಕೆ, ಒಬ್ಬನೇ ಮಾಡ್ಲಿಕ್ಕೆ ಮನಸ್ಸಲ್ಲ. ಓಕೆ ಸೂಪರ್, ಥ್ಯಾಂಕ್ ಯು ಮೇಡಮ್. ನಿಮ್ಮ ಹೆಸರು? ದತ್ತಾತ್ರೇಯ ಆಳ್ವಂಡಿ. ನಿಮ್ಗೆ ಎಷ್ಟು ವರ್ಷ ಆಯ್ತು ಸರ್? ನಮ್ಮದು 48 ಇಯರ್ಸ್. ಮದುವೆ ಆಗಿ ನಿಮ್ಗೀಗ ಏಜ್ 75. 75. ಸೂಪರ್. ಸೊ ನೀವೇನು ಮಾಡ್ಕೊಂಡಿದ್ದೀರಿ? ನಾನು ಫಸ್ಟ್ ಪೋಸ್ಟ್ ಆಫೀಸ್ನಲ್ಲಿ ಜಾಬ್ ಮಾಡಿ 20 ಇಯರ್ಸ್. ಆಮೇಲೆ ವಾಲಂಟ್ರಿ ರಿಟೈರ್ಮೆಂಟ್ ತೊಗೊಂಡು ಬಂದು ಇಲ್ಲಿ ಮಕ್ಕಳಿಗೆ ಬಿಸ್ನೆಸ್ ಹಚ್ಕೊಟ್ಟೆ. ಹೌದಾ? ಏನು ಬಿಸ್ನೆಸ್ ಮಾಡೋದು? ಕಿರಾಣಿ. ಇಬ್ಬರು ಮಕ್ಕಳು, ಗಂಡು ಮಕ್ಕಳು ಇಬ್ಬರು ಕಿರಾಣಿ. ಹೌದಾ? ಏನು ಹೆಸರು? ಒಬ್ಬನು ರವೀಂದ್ರ, ಇನ್ನೊಬ್ಬನು ಸತೀಶ. ರವೀಂದ್ರ, ಸತೀಶ ಇಬ್ಬರು. ಮೊಮ್ಮಕ್ಕಳು 5 ಜನ. ಅಂದರೆ ಮಗಳಿಗೂ ಒಬ್ಬಕ್ಕೆ ಅದಾಳ. ಗಂಡು ಮಕ್ಕಳಿಗೆ 2, ಒಂದು ಗಂಡು ಹೆಣ್ಣು 5 ಮೊಮ್ಮಕ್ಕಳು. ಸೂಪರ್ ಸೂಪರ್ ಸೂಪರ್. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ಸ್. ಇಲ್ಲಿ ಅಣ್ಣ ನಮಸ್ತೆ. ನಮಸ್ಕಾರ ಸರ್. ನಿಮ್ಮ ಹೆಸರು? ಪಣಿರಾಜ್ ಅಂತ. ಓಕೆ, ಏನೇನು ಮಾಡ್ಕೊಂಡಿದ್ದೀವಿ? ಇವಾಗ ಗ್ರಾಸರಿ ಶಾಪ್ ಇದೆ, ಹೋಲ್ಸೇಲ್ ರಿಟೇಲ್ ಡಿಸ್ಟ್ರಿಬ್ಯೂಷನ್ ಲೈನ್ ಇದೆ. ಹೌದಾ? ಎಲ್ಲ ಬಿಸ್ನೆಸ್? ಹಾಂ, ಎಲ್ಲ ಬಿಸ್ನೆಸ್. ಸರ್ ನಿಮ್ಮ ಮನೆಯವ್ರ ಹೆಸರು? ಶುಭ ಅಂತೇಳಿ. ಶುಭ ಏನು ಮಾಡ್ಕೊಂಡಿದ್ದಾರೆ? ಬಿಸ್ನೆಸ್ ಪಾರ್ಟ್ನರ್, ಹೌಸ್ ವೈಫ್. ಮಕ್ಕಳಿಬ್ಬರು. ದೊಡ್ಡವನು ಇಂಜಿನಿಯರಿಂಗ್ ಓದ್ತಾನೆ ಬೆಂಗಳೂರಲ್ಲಿ BMS ಕಾಲೇಜಲ್ಲಿ ಇಂಜಿನಿಯರಿಂಗ್ 4th ಸೆಮ್. ಅವನು ಸಣ್ಣವನು ಇಲ್ಲೇ 10th ಓದ್ತಾನೆ. 10th. ಓಕೆ ಸೂಪರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ನಮಸ್ತೆ. ನಮಸ್ತೆ. ನೇಹ ಅಕ್ಕ, ನಿಮ್ಮ ಹೆಸರು? ನೇಹ. ನೀವೇನು ಮಾಡ್ಕೊಂಡಿದ್ದೀರಾ? ಹೌಸ್ ವೈಫ್. ಹೌಸ್ ವೈಫ್. ನಿಮ್ಮ ಯಜಮಾನ್ರು? ನಿಮ್ದು ಎಲೆಕ್ಟ್ರಿಕ್ ಶೋರೂಮ್ ಇದೆ ಇಲ್ಲೇ. ಹೌದಾ? ಏನವ್ರ ಹೆಸರು? ಬದ್ರಿನಾಥ್ ಅಂತ. ಬದ್ರಿನಾಥ. ನಿಮ್ದು ಲವ್ ಮ್ಯಾರೇಜ್ ಅಂತ? ಹೌದಾ? ಇಲ್ವಾ? ಅರೇಂಜ್ ಮ್ಯಾರೇಜಾ? ಅರೇಂಜ್ ಮ್ಯಾರೇಜ್. ಯಜಮಾನ್ರು ಹಿಂಗೆ ಮನೇಲಿ ಜೋರಿದಾರ? ಪಾಪ ಇದ್ದಾರೆ? ಇಲ್ಲ, ಫ್ರೆಂಡ್ಲಿ ಇದ್ದಾರೆ. ಫ್ರೆಂಡ್ಲಿ ಇದ್ದಾರಾ? ಓ, ಯುನೀಕ್ ಆಗಿ ಹೇಳಿದ್ರು, ಫ್ರೆಂಡ್ಲಿ ಇದ್ದಾರೆ ಅಂದರೆ ಮುಂದೆ ಇನ್ನೇನು ಕೇಳಿಕ್ಕಿಲ್ಲಲ್ಲ, ಅದಕ್ಕೆ ಅಲ್ಲೇ ಮುಗಿಸ್ಬಿಟ್ಟು ಫ್ರೆಂಡ್ಲಿ ಇದ್ದಾರೆ ಸರ್, ಅವ್ನು ಪರವಾಗಿಲ್ಲ ಅಂತ. ಓಕೆ, ಮಕ್ಕಳು? ಇಬ್ಬರಿದ್ದಾರೆ. ಒಬ್ಬಳು ಮಗಳಿದ್ದಾಳೆ. ಇವನ ಹೆಸರು? ಪಾರ್ಥ. ಪಾರ್ಥ. ಇನ್ನೊಬ್ರು? ಯುಕ್ತಿ. ಯುಕ್ತಿ. ಓಕೆ ಸೂಪರ್. ಓಕೆ, ಥ್ಯಾಂಕ್ ಯು. ನಮ್ಮ ಅಡುಗೆಯಲ್ಲಿ ಇವತ್ತು ಏನು ಸ್ಪೆಷಲ್ ಮಾಡ್ತಿದ್ದಾರೆ? ಅಮೃತ ಅವಲಕ್ಕಿ ಅಂತ ಹೇಳಿ. ಅಮೃತ ಅವಲಕ್ಕಿ ಎಲ್ಲ ಮೋಸ್ಟ್ಲಿ ಬೆಣ್ಣೆ ತುಪ್ಪ ಎಲ್ಲ ಹಾಕಿ? ಅದೆಲ್ಲ ಏನಿರಲ್ಲ. ಅಮೃತ ಅಂದ್ರೆ ಎಲ್ಲ ನ್ಯಾಚುರಲ್ ಸೌತೆಕಾಯಿ, ರಾ ಫುಡ್ ಅಂತ ಹೇಳಿ ಸೌತೆಕಾಯಿ, ಗಜ್ರಿ, ಬೀಟ್ರೂಟು ಎಲ್ಲ ಹಾಕಿ ಹಸಿದೆ. ಹಸಿದೆ ಎಲ್ಲ ಅವಲಕ್ಕಿ ಒಳಗೆ ಹಾಕಿ ಅಮೃತ ಅವಲಕ್ಕಿ. ಆಯ್ತಕ್ಕ, ಮಾಡೋಣ. ಚೆನ್ನಾಗಿರುತ್ತೆ. ಆಯ್ತಕ್ಕ. ಅಮೃತ ಅವಲಕ್ಕಿ ಅಂತಾರೆ. ಎಲ್ಲವೂ ವೆಜಿಟೇಬಲ್ಸ್ ತುರಿದಿಟ್ಟುಕೊಂಡು ಅವಲಕ್ಕಿಗೆ ಸೇರಿಸಿ ಒಗ್ಗರಣೆ ಹಾಕ್ಬಿಡೋದ್ರಿ. ಫಸ್ಟಿಗೆ ನಾವು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಓಕೆ, ಡಿಸೈನ್ ವೆಜಿಟೇಬಲ್ಸ್ ಇದೆ ಮೇಡಮ್. ಗಜ್ಜರಿ ಮತ್ತೆ ಕ್ಯಾಬೇಜ್, ಸೌತೆಕಾಯಿ, ಬೀಟ್ರೂಟ್ ಮತ್ತೆ ಹಸಿ ಕೊಬ್ಬರಿ, ಪುಟಾಣಿ ಹಿಟ್ಟು, ಸಕ್ಕರೆ ಹಿಟ್ಟು ಎಲ್ಲವೂ ಪುಡಿ ಮಾಡ್ಕೊಂಡು ಇಟ್ಕೋಬೇಕು. ಶುರು ಮಾಡುವಾಗ ಫಸ್ಟಿಗೆ ನಾವು ಗ್ಯಾಸ್ ಆನ್ ಮಾಡಬೇಕು. ಗ್ಯಾಸ್ ಆನ್ ಮಾಡಿ ಇದಕ್ಕೆ ಒಗ್ಗರಣೆಗೆ ಬೇಕಾದಷ್ಟು ಎಣ್ಣೆ ಹಾಕೋಬೇಕು. ಒಗ್ಗರಣೆಗೆ ಬೇಕಾದಷ್ಟು ಎಣ್ಣೆ ಹಾಕಬೇಕು. ಆಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆ, ಜೀರಿಗೆ, ಸ್ವಲ್ಪ ಚಿಟಾಪಟ ಅನ್ನೋ ಮಟ್ಟ ಅದನ್ನ ಸ್ವಲ್ಪ ಇದು ಬಿಟ್ಬಿಡ್ಬೇಕು. ಸೊ ಏನಿದು, ಏನು ಸ್ಪೆಷಲ್ ಇದು? ಇದಕ್ಕೆ ನಾವು ಡೈಟ್ ಮಾಡ್ತಾರಲ್ರಿ, ಅವರಿಗೆ ಭಾಳ ಯೂಸ್ ಆಗುತ್ತೆ. ಓ, ಡೈಟ್ ಫುಡ್ ಲಾಸ್ ಮಾಡಕ್ಕೆ ಡೈಟ್ ಫುಡ್. ಓ, ಹಾಗಾದ್ರೆ ನನಗೆ ಭಾಳ ಯೂಸ್ ಆಗುತ್ತೆ. ಹೇಳಿ ನಿಮಗೆ ಅದನ್ನ ಹಸಿನೂ ಆಗೋದಿಲ್ರಿ ಭಾಳ ಜಲ್ದಿ. ನೀವು 3 ಹೊತ್ತು ತಿನ್ಬೋದ್ರಿ. 3 ಹೊತ್ತು? ಓಕೆ, ಹಸು ಆಗಲ್ಲ? ಹಸು ಆಗಲ್ಲ. 3 ಹೊತ್ತು ತಿನ್ಬೋದು? 3 ಹೊತ್ತು ತಿನ್ಬೋದು. ಒಮ್ಮೆ ತಿಂದ್ರೆ 3 ಹೊತ್ತಲ್ರಿ, 3 ಹೊತ್ತೂ ಅದನ್ನೇ ತಿನ್ಬೇಕು. ಸೊ ಇದು ಎಲ್ಲಿಂದ, ನೀವು ಎಲ್ಲಿಂದ ಮೇಡಮ್? ಇದು ನಮ್ದು ಯೋಗ ಟೀಮ್ ಅದ ರೀ, ಪತಂಜಲಿ ಯೋಗ ಟೀಮ್ ಅಂತ ಹೇಳಿ. ಓಕೆ. ಬಾವಾರು ನಮ್ಮ ಅಕ್ಕ ನಡೆಸ್ಕೊಡ್ತಾರ. ಅವ್ರ ಕಡೆಯಿಂದ ಇದು ನಮ್ಮ ಯೋಗ ಕ್ಲಾಸ್ನಲ್ಲಿ ಹೇಳ್ತಾ ಇರ್ತೀವಿ. ವಾರಕ್ಕೊಮ್ಮೆ, 2 ದಿವಸಕ್ಕೊಮ್ಮೆ ಇದು ಹಸಿ ತರಕಾರಿಯಿಂದ ಜ್ಯೂಸು ಸಹ ಮಾಡ್ಕೊಂಡು ಕುಡಿಯೋದು. ಅಂದರೆ ನಮ್ಗೆ ಡೈಟು ಆಯಿತು, ಆರೋಗ್ಯಕ್ಕೂ ಒಳ್ಳೆಯದಾಗಿರುತ್ತೆ ಅನ್ನೋದಕ್ಕೆ ಇದನ್ನು ನಾವು ಅವಾಗ ಈ ಕ್ಲಾಸಲ್ಲಿ ಇದನ್ನು ಕಲಿಸ್ತಾ ಇರ್ತೇವೆ ಎಲ್ರಿಗೂ. ಹಾಗ ತಿನ್ನಂದ್ರೆ ಯಾರು ತಿನ್ನಲ್ಲ ರೀ. ಇದೊಂಥರ ಎಲ್ಲ ವೆಜಿಟೇಬಲ್. ಈಗ ನಾವು ಹಸಿದೆ ಗಜ್ಜರಿ ತಿನ್ನಂದ್ರೆ ಬೇಸರ ಮಾಡ್ಕೊಳ್ತೀವಿ, ಸೌತೆಕಾಯಿ ತಿನ್ನಂದ್ರೆ ಬೇಸರ. ಇದು ಅವಲಕ್ಕಿ ಅಂತೇಳಿ ಒಂದು ನೆಪದಿಂದ ಅಷ್ಟು ತಿಂತಾರೆ. ಓಕೆ, ಅಂದ್ರೆ ಮಂಗ ಮಾಡ್ತಿದ್ದೀರಾ? ಮಂಗ ಅಂತ ಏನಿಲ್ಲ,
ಮಂಗ ಮಾಡ್ತಿದ್ದೀರಾ? ಹಿಂಗೆ ತಿನ್ಲಿಕ್ಕಾಗಲ್ಲ, ಹಿಂಗಾದ್ರೂ ತಿನ್ನಿ ಅಂತ. ಇಲ್ಲ, ನಾನು ಭಾಳ ಡಯಟ್ ಕಾನ್ಷಿಯಸ್. ನಾನು ಬೆಳಿಗ್ಗೆ ಎದ್ದ ತಕ್ಷಣ ತುಳಸಿ ನೀರು ಕುಡಿತೀನಿ, ಆಮೇಲೆ 1 hour ಬಿಟ್ಟು ಬಿಲ್ಪತ್ರ ನೀರು ಕುಡಿತೀನಿ, ಆಮೇಲೆ 1 hour ಯೋಗ ಮಾಡ್ತೀನಿ, ಆಮೇಲೆ 1 hour ಸ್ವಿಮ್ಮಿಂಗ್ ಮಾಡ್ತೀನಿ. ಅಲ್ಲಿಗೆ 10 ಗಂಟೆ ನಿದ್ದೆಯಲ್ಲಿ ನಿಜ ಮೇಡಮ್, ನಿದ್ದೆಯಲ್ಲಿ. ಆಮೇಲೆ 11 ಗಂಟೆ ಮೇಲೆ ಹಾರ್ಸ್ ರೈಡಿಂಗ್ ಹೋಗ್ತೀವಿ, ಕುಟು ಅನ್ಕೊಂಡು. ಎಲ್ಲವೂ ಡ್ರೀಮ್ ಏನ್ರಿ? ಇಲ್ಲ ನಿಜ ಮೇಡಮ್. ಆಮೇಲೆ 12 ಗಂಟೆ ಶೂಟಿಂಗ್ ಬರ್ತೀನಿ. ಶೂಟಿಂಗ್ 12ರಿಂದ 2 hour, ಜಾಸ್ತಿ ಮಾಡೋದಿಲ್ಲ ನಾನು ಶೂಟಿಂಗ್. ಹಂಗಂದ್ರೆ ಭಾಳ ಟಯರ್ಡ್ ಆಗ್ಬಿಡ್ತೀರ. ಟೈರ್ಡ್ ಅಲ್ಲ, ಬೆಳಗ್ಗೆಯಿಂದ ಪಾಪ ಡಿಮಾಂಡ್ ಮೇಡಮ್ ನನಗೆ. 2 hour ಬೇಕಿದ್ರೆ ಮಾಡ್ಕೊಳ್ಳಿ. ಇವೆಲ್ಲ ನೋಡಿ ಶೂಟ್ ಇಲ್ಲ, ಇಲ್ಲಿ ಬಿಡ್ರಿ ಚಟಪಟ ಅಂತಿದೆ ಈಗ. ಸೊ 12ರಿಂದ 2 ಗಂಟೆ ಇದು. 2 ಗಂಟೆ ಮೇಲೆ ಮತ್ತೆ ಜಿಮ್ಮಿಗೆ ಹೋಗ್ತೀನಿ. 12 ಮೇಲೆ ಜಿಮ್ ಏನ್ರಿ? ಅಲ್ಲ, 2 ಗಂಟೆ ಮೇಲೆ ಜಿಮ್, 2, 3, 4 ಗಂಟೆ ಮೇಲೆ ಗ್ರೌಂಡ್ ಎಕ್ಸರ್ಸೈಸ್ ಮಾಡ್ತೀನಿ. ಗ್ರೌಂಡಿಗೆ ಬಂದು ಎದ್ದ ತಕ್ಷಣ ಬೆಳಗ್ಗೆ 12 ಆಗಿರ್ತೈತೆ. ಹೌದು, ಕರ್ಬೇವಾಗಿ ಚಟಪಟ. ಇದಕ್ಕೆ ಸ್ವಲ್ಪ ಹಿಂಗೆ ಸೇರಿಸ್ಕೊಳ್ಳಿ. ಹಿಂಗು, ಹಾಂ, ಆಮೇಲೆ ಕರಿಬೇವು ಈ ಕಡೆ ಒಳ್ಳೆ ಈ ಕಡೆ ಸ್ವಲ್ಪ ಮೆಣಸಿನಕಾಯಿ, ಸ್ವಲ್ಪ ಮೆಣಸಿನ್ಕಾಯಿ ಬೆಂದ ಕೂಡಲೇ ಆರಿಸ್ಬಿಡು. ಹಾಂ, ಫ್ರೈ ಆಗಿ ಗ್ಯಾಸ್ ಆಫ್ ಮಾಡಿಬಿಡುದಾ? ಮೆಣಸಿನ್ಕಾಯಿ ಅಂದ್ರೆ ಇದು ಮೆಣಸಿನ್ಕಾಯಿ ಫ್ರೈ ಆದ್ರೆ ಸಾಕ್ರಿ, ಯಾಕಂದ್ರೆ ಅವನ್ನೆಲ್ಲ ಮತ್ತೆ ಹಸಿನ ಹಾಕೋದಾ? ಹಸಿನ ಹಾಕೋದ್ರಿ. ಓ ನೀವು ಅಂದ್ರೆ ಫ್ರೈ ಫ್ರೈ ಎಲ್ಲ ಹಾಕಿ ನಾನು ಮಸಾಲೆ ಎಲ್ಲ ಹಾಕಿ ಅಂತ ಅನ್ಕೊಂಡು. ಬೇಡ ಡಯಟಿಗೆ ಹಂಗೆಲ್ಲ ಮಾಡಬಾರ್ದು. ಡಯಟಿಗೆ ಹಸಿ ಹಾಕ್ಬೇಕದು. ಗೊತ್ತು ನನಗೆ, ತಿಂತೀನಲ್ವಾ. ಯಾವಾಗ ತಿಂದಿರಿ? ಇವತ್ತು ತಿಂತಾರಲ್ಲ. ಓಕೆ, ಇದು ಡಯಟ್ ಎಲ್ಲ ಓಕೆ ಬಿಡೋಣ. ಸ್ಪೆಷಲ್ ಅಂತ ಬಂದ್ರೆ ಸ್ಪೆಷಲ್ ಐಟಮ್ ಏನ್ ಮಾಡ್ತೀರಾ? ನಮ್ಮ ಅತ್ತೆಯವರು ಫುಲ್ ಫುಡ್ಡಿರಿ, ಮಸ್ತ್ ಮಾಡ್ತಾರ ಅಡಿಗೆ. ಹೌದಾ? ತಿನ್ನೋದಿಲ್ರಿ, ಬರೀ ಮಾಡೋದಷ್ಟೇ. ಮಾಡಿದೆಲ್ಲ ಮಕ್ಕಳು ಏನ್ ಸ್ಪೆಷಲ್ ಮಾಡ್ತಾರೆ? ಎಲ್ಲಾನು ಉಂಡಿ ಸಾರ್ ಅಂತ ಮಾಡ್ತಾರ್ರಿ. ಏನ್ ಸರ್? ಉಂಡಿ ಸಾರ್. ಉಂಡಿ ಸಾರಾ? ಈಗ ಅವಲಕ್ಕಿ ಚೆನ್ನಾಗಿ ಸಾನ್ಸ್ಕೊಂಡು ಇಟ್ಕೊಂಡಿದ್ರಿ. ಈಗ ಇದಕ್ಕೆ ಸ್ವಲ್ಪ ಗಜ್ಜರಿ, ಆಮೇಲೆ ಕ್ಯಾಬೇಜ್. ಇವತ್ತು ಅದ್ರುಂಟ ಕ್ಯಾಬೇಜಾ? ಕ್ಯಾಬೇಜ್. ಓಕೆ ಓಕೆ ಓಕೆ. ತುರಿತೀವಲ್ಲ, ಗೊತ್ತಾಗೋದಿಲ್ರಿ. ಹಾಂ, ಆಮೇಲೆ ಬೀಟ್ರೂಟ್, ಆಮೇಲೆ ಸೌತಿಕಾಯಿ. ಇದು ಸ್ವಲ್ಪ ಜಾಸ್ತಿ ಇದ್ರೆ ಚಲೋ ರೀ. ಫಸ್ಟ್ ಇದನ್ನು ಚೆಂದಾಗಿ ಕಲಿಸ್ಕೊಂಡ್ಬಿಡೋಣ. ಇದು ಎಲ್ಲ ಚೆನ್ನಾಗಿ ಕಲಿತ ಮೇಲೆ ಕೊಬ್ಬರಿ ತುರಿ, ಇದು ಕೊಬ್ಬರಿ ತುರಿ ಹಸಿದೆ. ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದ್ರೊಳಗೆ ಬೇಯಿಸಿದ ಆಹಾರ ಯಾವುದೂ ಇಲ್ಲ, ಎಲ್ಲಾನು ಹಸಿದೆ. ಒಗ್ಗರಣೆ ಒಂದೇ, ಎಣ್ಣೆ ಸ್ವಲ್ಪ, ಅದು ಸುಮ್ಮನೆ ರುಚಿಗೆ ಅಷ್ಟೇ. ಅದು ಹಸಿಮೆಣಸಿಕಾಯಿ ಅದು ಫ್ರೈ ಆಗೋ, ಕರಿಬೇವು ಫ್ರೈ ಆಗೋ ಸಲುವಾಗಿ ಎಣ್ಣೆದೊಳಗೆ ಅದಷ್ಟ ಫ್ರೈ ಮಾಡೋದು. ಬಾಕಿದೆಲ್ಲ ಹಸಿದೇ ಇರುತ್ತೆ. ಇದು ಟೊಮೆಟೊ, ಉಪ್ಪು ರುಚಿಗೆ ತಕ್ಕಷ್ಟು, ಇದು ಸಕ್ಕರೆ ಪುಡಿ ಪೌಡರ್ ಮಾಡಿಕೊಂಡು ಅದನ್ನು ಸೇರಿಸ್ಕೊಳ್ಳೋದು. ಆಯ್ತು ರೀ, ಮಾಡೀನಿ ರೀ. ಇದು ನಿಮ್ಮ ಕಡೆ ಕಡಲೆ ಹಿಟ್ಟು ಅಂತಾರೆ, ಇದು ಪುಟಾಣಿ ಹಿಟ್ಟು. ನಿಮ್ಮ ಹತ್ರ ಹುರುಗಡ್ಲೆ ಹಿಟ್ಟು ಅಂತಾರ, ಹುರುಗಡ್ಲೆ ಬೆಂಗಳೂರು ಕಡೆ. ಇದು ಒಗ್ಗರಣೆ ಹಾಕಿದ್ವಲ್ಲ, ಅದು ಹಾಕಿ ಕಲಿಸ್ಬಿಡೋದು. ಅಲ್ಲ, ಎಣ್ಣೆ ಬಿಸಿ ಇರುತ್ತೆ. ಅಯ್ಯೋ ಇಲ್ವಾ? ಒಗ್ಗರಣೆ ಆಗಾಗಲೇ ಮಾಡ್ಕೊಂಡು ಇಟ್ಟಿದ್ದಲ್ಲ, ಅದನ್ನು ಸೇರಿಸಿ ಕಲಿಸ್ಕೊಂಡು. ಸೊ ಸ್ಪೆಷಲ್ ಅಡಿಗೆ ರೆಡಿ ಆಗ್ತಾ ಇದೆ, ಡಯಟಿಗೂ ಒಳ್ಳೇದು. ನೀವು ಬೇಗ ಸಣ್ಣ ಆಗ್ಬೇಕನ್ನೋ ನಮ್ಮ ಆಸೆಗೆ
ನನ್ನ ಸಣ್ಣ ಮಾಡ್ಲಿಕ್ಕೆ ನೀವು ಹೊರಟಿರೋದಾ? ಅದಕ್ಕೆ ಫುಡ್ ಮಾಡಿರೋದಾ? ಸೂರಜ್ ಅವ್ರು ಬರ್ತಾರಂದಾನ ಅದಕ್ಕೆ ಇದು ಮಾಡಿರೋದಾ? ಅವರೆಲ್ಲ ಹೇಳಿದ್ರು ತುಪ್ಪ ಬೆಣ್ಣೆ ದೋಸೆ ಮಾಡಿರ್ತಾರೆ ಅಂತ. ಅದಕ್ಕೆ ನಾನು ತಿಂದು ಓಡೋಡ್ ಬಂದೆ. ನೆಕ್ಸ್ಟ್ ಟೈಮ್ ಬರ್ತೀರಲ್ಲ ಅವಾಗ ಬೆಣ್ಣೆ ದೋಸೆ ಮಾಡೋಣ. ಈಗ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೇರಿಸ್ಕೊಂಡು ಗಾರ್ನಿಶಿಗೆ ರೆಡಿ ಆಯ್ತು. ನಿಮಗೆ ಇದು ಲೈಕ್ ಆಗ್ಬೇಕಂತ ನನ್ನ ಆಸೆ. ಸೇರ್ತೈತೋ ಇಲ್ಲೋ ಗೊತ್ತಿಲ್ಲ. ಬೆಣ್ಣೆ ದೋಸೆ ಡೈಟ್ ಮಾಡ್ತೀರಲ್ಲ, ಸೇರ್ತೈತೋ ಇಲ್ಲೋ ಹಂಗಿದೆ ಸರ್ ಡಯಟು. ಸೊ ನೋಡಿದ್ರಲ್ವಾ, ಹೆಲ್ತಿಗೆ ಒಳ್ಳೇದು, ಡಯಟಿಗೆ ಒಳ್ಳೇದು. ಬೆಣ್ಣೆ ದೋಸೆ ಬೆಣ್ಣೆ ದೋಸೆ ಬೆಣ್ಣೆ ದೋಸೆ ಬೆಣ್ಣೆ ದೋಸೆ ಅಲ್ರಿ, ಅನ್ಕೊಂತೀನ ಅಮೃತ ಅಮೃತ ಅವಲಕ್ಕಿ. ಸೂಪರಾಗಿದೆ. ಇದು ಮಾಡಬೇಕಾದ್ರೆ ಏನೆಲ್ಲ ಹಸಿ ಹಾಕ್ತಿದ್ದಾರಲ್ವಾ, ಹೆಂಗೆ ಬೆಳಗ್ಗೆ ತಿನ್ನೋದು ಅಂತ. ಬಟ್ ಟೇಸ್ಟ್ ಮಾಡಿದ್ರೆ ಗೊತ್ತಾಯ್ತು, ಸೂಪರಾಗಿದೆ, ತುಂಬ ಚೆನ್ನಾಗಿದೆ. ಹೆಲ್ತಿಗೆ ಒಳ್ಳೇದಂದ್ಮೇಲೆ ಇನ್ನೇನು ಬೇಕಲ್ಲ ನಮಗೆ. ಸೊ ಮನೇಲಿ ಯಾರು ಬೇಕಾದ್ರೂ ಮಾಡ್ಬೋದು, ಯಾರು ಬೇಕಾದ್ರೂ ತಿನ್ಬೋದು. ಟೇಸ್ಟಿಗೂ ಚೆನ್ನಾಗಿರುತ್ತೆ, ಹೆಲ್ತಿಗೆ ಇನ್ನೂ ಸಾಕಾಗಿರುತ್ತೆ. ಥ್ಯಾಂಕ್ ಯು. ನಮ್ಮ ಶೋನ ನನ್ನ ಫೇವ್ರೆಟ್ ಸೆಗ್ಮೆಂಟ್ ಫ್ಯಾಮಿಲಿ ಜಂಕ್ಷನ್ ಅಂತ. ಸೊ ಇಲ್ಲಿ ಒಂದಿಷ್ಟು ಆಟಗಳಿರುತ್ತೆ. ಸೊ ಆಟ ಆಡೋಣ ಬನ್ನಿ. ಓಕೆ, ನಮ್ಮ ಫ್ಯಾಮಿಲಿ ಜಂಕ್ಷನಲ್ಲಿ ಮೊದಲನೇ ಆಟ ಸಿಂಪಲ್. ಕಣ್ಮುಂದೆ ವಡೆ ಇದೆ, ವಡೆ ತಿನ್ನಲಿಕ್ಕೆ. ಸೊ ನಮಗೆ ವಡೆನ ಈ ಆಟಕ್ಕೆ ಸ್ಪಾನ್ಸರ್ ಕೊಟ್ಟಿರೋರು ಉತ್ತಮ್ ರೆಸ್ಟೋರೆಂಟ್ ಅವರು. ಸೊ ಓನರ್ ಇಲ್ಲೇ ಇದ್ದಾರೆ. ಸೊ ಅವ್ರ ಮೂಲಕ ನಾವು ಇವತ್ತು ಆಟನ ಆಡ್ತಿದ್ದೀವಿ. ಓಕೆ, ಯಾರು ಅತಿ ಹೆಚ್ಚು ತಿಂತಾರೆ 2 ನಿಮಿಷದಲ್ಲಿ ವಡೆನ, ಅವರು ವಿನ್ನರ್. ಓಕೆನಾ? ಯುವರ್ ಟೈಮ್ ಸ್ಟಾರ್ಟ್ಸ್ ನಾವ್. ಯಾರು ಕೈ ಯೂಸ್ ಮಾಡೋಂಗಿಲ್ಲ. ಫಿನಿಶ್ ಕಚ್ಚಿ ಅಲ್ಲ ಇಡೀ ರಾಷ್ಟ್ರ. ಓಕೆ, ಸೂಪರ್, ಬರ್ಲಿ ಜೋರ ಚಪ್ಪಾಳೆ. ಸೊ ಈ ಆಟದಲ್ಲಿ ಗೆದ್ದಿರೋದು ಬೇರೆ ಯಾರು ಅಲ್ಲ, ನೇ ಅಕ್ಕ. ಸೊ ನೀವು ವಿನ್ನಿಂಗ್ ಸ್ಪೀಚ್ ಕೊಡ್ಬೇಕು. ಹೆಂಗಿತ್ತು ಆಟ, ಏನನ್ನಿಸ್ತು ಆಟ, ಏನಷ್ಟು ಈಸಿಯಾಗಿ ಹೆಂಗ್ ಆಡಿದ್ರಿ? ಒಡೆ ತಿಂದ ಅಭ್ಯಾಸನ ಅಲ್ಲ ಒಡೆ ಬಿಟ್ಟ ಅಭ್ಯಾಸನ? ಹೈಟು ಜಾಸ್ತಿ ಇದೆ ಅಲ್ಲ, ಚೆನ್ನಾಗಿ ಸೊ ಹೈಟ್ ನಿಮಗೆ ಪ್ಲಸ್ ಪಾಯಿಂಟ್ ಆಯ್ತು. ಓಕೆ, ಎರಡನೇ ಆಟ ಮತ್ತೆ ಒಡೆ ತಿನ್ನೋದು. ಯಾರು ಹೇಳ್ದಲ್ಲಿ ವಿನ್ ಆಗ್ಬೋದು? ಇವರ ಯಾರು ಗೆದ್ರು ಖುಷಿನೇ. ಬಟ್ ನಾನು ಕೇಳೋದು ಯಾರು ಗೆಲ್ಬಹುದು ಅಂತ. ನಮ್ ಜೀಜು ಯಾವಾಗ್ಲೂ ಜೀನಿಯಸ್ ರೀ. ಸೊ ಮೋಸ್ಟ್ ಪ್ರಾಪರ್ಲಿ ಅವ್ರದ್ದು ಕೊಡ್ಕೊಡ್ ಜೀಜು ಜೀನಿಯಸ್. ನಿಮ್ ಜೀಜು ಅವನ ಗೆಲ್ಬೇಕಂತ ನನಗೆ. ಹೌದಾ ಅಣ್ಣ? ಓಕೆ, ಸೊ ನೋಡೋಣ ಯಾರು ಗೆಲ್ತಾರಂತ. ಯುವರ್ ಟೈಮ್ ಸ್ಟಾರ್ಟ್ಸ್. ಅಣ್ಣ ಏನ್ ಬರ್ತಾಡ? ಅಣ್ಣ ತಿಂದ್ರು. ವೆರಿ ಗುಡ್, ವೆರಿ ಗುಡ್. ವೆಲ್ ಪ್ಲೇಡ್, ಸೂಪರ್, ವೆರಿ ನೈಸ್. ಕಪಲ್ಸ್ ರೆಡಿ ಆಗಿದ್ದಾರೆ. ಸೊ ಆಟದ ರೂಲ್ಸ್ ಹೇಳ್ತೀನಿ ಕೇಳಿ. ನಿಮ್ಮ ಪ್ರತಿಯೊಬ್ಬರ ಹತ್ರ 3 ಬೆಲೂನ್ ಇದೆಯಾ? ಸಿಂಪಲ್, 3 ಬೆಲೂನ್ ಊದಿ ಹೊರದ್ರೆ ಆಯ್ತು ಅಷ್ಟೇ. ಬಟ್ ನೀವು ಊದಬೇಕು, ನೀವೆಲ್ಲರೂ ನಿಮ್ಮ ಹಾಟ್ ಬಾಕ್ಸ್ ಇಂದ ಹೊಡಿಬೇಕು ಅಷ್ಟೇ. ಓಕೆನಾ? ಎಲ್ರಿಗೂ 3 ಮಿನಿಟ್ಸ್ ಟೈಮ್ ಇರುತ್ತೆ. ಯುವರ್ ಟೈಮ್ ಸ್ಟಾರ್ಟ್ಸ್
ನಾವು ಓಕೆ, ಸೊ ಯಾರ್ದಲ್ಲಿ ಫಸ್ಟ್ ಗೆದ್ದಿರೋದು ಅಶ್ವಿನಿ ಮೇಡಮ್ ಮತ್ತೆ ರಾಕೇಶ್ ಅವರು. ಬರ್ಲಿ ಅವ್ರಿಗೆ ಜೋರ ಚಪ್ಪಾಳೆ. ಓಕೆ, ನಮ್ಮ ಡಿಂಗ್ ಚಿಕ್ ಆರ್ಕೆಸ್ಟ್ರಾದಲ್ಲಿ ಅಲ್ವಂಡಿ ಫ್ಯಾಮಿಲಿ ಬಂದಿದೆ. ಸೊ ಅವರೊಂದು ಅದ್ಭುತವಾಗಿ ಹಾಡಾಡಿ ನಮ್ಮನ್ನ ಮಂಜರಿಸ್ತಾರಂತೆ. ಮೇಡಮ್ ಶುರು ಮಾಡಿ. ಹಾಡಾಡಿ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾರೆವು ನಮ್ಮೊಳಗೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಎಲ್ಲಿದೆ ನಂದನ ಎಲ್ಲಿದೆ ಬಂಧನ ಎಲ್ಲ ಇದೆ ಈ ನಮ್ಮೊಳಗೆ ಹೊಳಗಿನ ತಿಳಿಯಲು ಕಲುಕದೆ ಇದ್ದರೆ ಒಳಗಿನ ತಿಳಿಯಲು ಕಲುಕದೆ ಇದ್ದರೆ ಅಮೃತದ ಸವಿದು ನಾಲಿಗೆಗೆ ಅಮೃತದ ಸವಿದೆ ನಾಲಿಗೆಗೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಹಮ್ಮಿನ ಕೋಟೆಯಲ್ಲಿ ಎಷ್ಟೋ ಕಷ್ಟವು ಹೊಂದಿಕೆ ಎಂಬುದು ಎಷ್ಟೋ ಕಷ್ಟವು ಹೊಂದಿಕೆ ಎಂಬುದು 4 ದಿನದ ಈ ಬದುಕಿನಲ್ಲಿ 4 ದಿನದ ಈ ಬದುಕಿನಲ್ಲಿ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಡ್ಲಿಗೆ ಇಡ್ಲಿ ವಡೆ ಹೊಟ್ಟೆ ಒಳಗೆ. ಸೂಪರ್. ಸೊ ನಮ್ಮ ಶೋನ ಲಾಸ್ಟ್ ಸೆಗ್ಮೆಂಟ್ ಇದು. ಒಂದು ಪ್ರಶ್ನೆ ಹೇಳ್ತೀನಿ, ಎಲ್ಲರೂ ಉತ್ತರ ಕೊಡ್ತೀರ ಅಷ್ಟೇ. ಪ್ರಶ್ನೆ ಸಿಂಪಲ್. ಇವರು ಮೇಡಮ್ ಗೊತ್ತಿದ್ದಲ್ಲ ಎಲ್ಲರಿಗೂ. ಸೊ ಮೇಡಮ್ ಬಗ್ಗೆ, ಮೇಡಮ್ ಯಾಕೆ ಈ ಮನೆಗೆ ಗೃಹಲಕ್ಷ್ಮಿ? ಅಣ್ಣ, ಇವ್ರು ಯಾಕೆ ಈ ಮನೆಗೆ ಗೃಹಲಕ್ಷ್ಮಿ? ನಾನು ಭಾಳ ಲಕ್ಕಿ ಇದ್ದೀನಿ ಇಂಥ ಹಿತೈಷಿಗಾಗ. ಆಮೇಲೆ ಭಾಳ ಹೊಂದಾಣಿಕೆ ಎಲ್ಲದ್ರಾಗಿ ಯಾವುದೋ ಏನು ವಿಷಯ ಬರಲಿ, ಯಾವುದೋ ತೊಂದರೆ ಬರಲಿ, ಏನೋ ಬರಲಿ ಭಾಳ ಕೋರ್ಪೇಟ್ ಮಾಡ್ತಾಳೆ. ಹಿಂಗಾಗಿ ಭಾಳ ನಂಗೆ ಪ್ರೀತಿ ಅವಳ ಮೇಲೆ. ನಮಗೆ ಅವ್ರಿಲ್ಲ ಅಂದ್ರೆ ಸ್ಟಾರ್ಟ್ ಆಗೋದೇ ಇಲ್ರಿ. ಅವ್ರಿಲ್ಲದ್ರೆ ಮಾರ್ನಿಂಗ್ ಸ್ಟಾರ್ಟ್ ಆಗೋದಿಲ್ರಿ. ಅವ್ರು ಬೇಕು ಕಂಪಲ್ಸರಿ. ಅವ್ರ ಮಕ್ಕ ನೋಡಿದ್ರೆ ಮುಂದೆ ನಮಗೆ ಕೆಲಸ ಆಗ್ತಾವ್ರಿ. ಪ್ಲಸ್ ಇನ್ನೊಂದೇನ್ರಿ, ಅವ್ರೆಲ್ಲ ಗೈಡೆನ್ಸಿಂದ ನಾವು ಎಲ್ಲ ಕಲ್ತೀವ್ರಿ. ಆಲ್ಮೋಸ್ಟ್ ನನಗೆ ಫಸ್ಟ್ ಆಫ್ ಆಲ್ ರೈಸ್ ಮಾಡೋಕ್ಕೂ ಬರ್ತಿದ್ದಿಲ್ರಿ. ಆ್ಯಕ್ಚುಲಿ ಎಲ್ರಿಗೂ ಈಸಿ ಅದು, ನನಗೆ ಭಾಳ ತುಂಬ ಟಫ್. ಅದನ್ನ ಮಾಡೋದೇ ಟಫ್. ಅವರು ಬಂದು ಎಲ್ಲವೂ ಹೇಳ್ಕೊಡ್ತಾರೆ ರೀ. ಇದನ್ನ ಹಿಂಗೆ ಮಾಡು, ಇದನ್ನ ಹಿಂಗೆ ಮಾಡಿದ್ರೆ ಹಿಂಗೆ ಆಗುತ್ತೆ, ಇದು ಕೆಡ್ತೈತಿ, ಇದು ಚಲೋ ಆಗುತ್ತೆ. ಪ್ಲಸ್ ವೆಜಿಟೇಬಲ್ಸ್ ಹೆಂಗೆ ಇಡೋದು ಫ್ರಿಜ್ನಾಗೂ ಅವರೇ ಹೇಳ್ಕೊಟ್ಟಿದ್ರಿ ನನಗೆ. ವೆಜಿಟೇಬಲ್ಸ್ ಫ್ರಿಜ್ಜಲ್ಲಿ ಇಡ್ಲಿಕ್ಕೆ ಅವ್ರು ಹೇಳ್ಕೊಟ್ಟಿದ್ರು. ಹೌದ್ರಿ. ರೈಸ್ ಮಾಡ್ಲಿಕ್ಕೂ ಹೌದ್ರಿ, ಹೌದಾ ಹೇಳಿ ಅವ್ರು ಹೇಳಿ. ಅಂದ್ರೆ ಚಿಕ್ಕವಳು ಇದ್ಲಲ್ಲ ಅವಳು, ತಾಯಿ ಮನ್ಯಾಗ ಏನೂ ಕಲ್ತಿಲ್ಲ ಅವಳು. ಹಾಗೆ ಇನ್ನೂ ಚಿಕ್ಕವಳು ಇದ್ಲಲ್ರಿ, ಅದಕ್ಕೆ ಇಲ್ಲಿ ಬಂದ್ಮೇಲೆ ಎಲ್ಲ ಕಲ್ತು. ಅತ್ತೆ ಅನ್ನೋಕ್ಕಿಂತ ತಾಯಿ ಅನ್ನೋದು ಭಾಳ ನಮಗೆ ಇಷ್ಟ. ಅದಕ್ಕೆ ನಾವು ಅಮ್ಮ ಅಂತಾನೆ ಕರಿತೀವಿ. ಓಕೆ, ನಮ್ಮ ಅಮ್ಮನ ಬಗ್ಗೆ ಏನು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಅವಳಿಲ್ಲದ್ರೆ ನಾವೇನೂ ಇಲ್ಲ, ಅವಳೇ ನಮಗೆಲ್ಲ. ವಿ ಕಾಂಟ್ ಎಕ್ಸ್ಪ್ಲೇನ್ ಎನಿಥಿಂಗ್ ಅಬೌಟ್ ಹರ್.
ಶಿ ಈಸ್ ಎವ್ರಿಥಿಂಗ್ ಫಾರ್ ಮೀ. ಸೂಪರ್. ಅಮ್ಮನ ಬಗ್ಗೆ ಹೇಳಕ್ಕೆ ವರ್ಡ್ಸ್ ಆಗಲ್ಲ ಆ್ಯಕ್ಚುಲಿ. ಎಷ್ಟು ಹೇಳಿದ್ರು ಕಡಿಮೆನೆ. ಅಮ್ಮ ನಮ್ಮನ್ನ ಬೆಳೆಸಿರೋದು ನಾವು ಮುಂಚೆನೇ ನೋಡ್ತಾ ಇದ್ದೀವಿ. ನಮ್ಗೆ ಯಾವಾಗ ತಿಳುವಳಿಕೆ ಬರ್ತಾ ಇದೆ ಅವಾಗಿಂದ ನೋಡ್ತಾ ಇದ್ದೀವಿ. ನಾವು ಕೇಳಿರೋದನ್ನೆಲ್ಲ ಅವ್ರು ಮ್ಯಾನೇಜ್ ಮಾಡಿ ನಮ್ಗೆ ತಂದುಕೊಟ್ಟು ನಮ್ಮನ್ನು ಬೆಳೆಸಿ ವಿದ್ಯಾವಂತರನ್ನಾಗಿ ಮಾಡಿ ಒಂದು ಹಂತಕ್ಕೆ ತಂದು ತಲುಪಿಸಿದ್ದಾರೆ ಅಂದರೆ ಅವ್ರಿಗೆ ಒಂದು ದೊಡ್ಡ ಕ್ರೆಡಿಟ್ ಕೊಡಬೇಕು ಅಪ್ಪ ಅಮ್ಮನಿಗೆ. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ. ನಮ್ಮ ಮನೇಲಿ ಮೇನ್ ರೋಲ್ ಅಂತಂದರೆ ಅಮ್ಮಂದೆ, ಉಳಿದವರೆಲ್ಲರೂ ಗೆಸ್ಟ್ ರೋಲ್. ಮನಿನ ಹೆಂಗೆ ಮ್ಯಾನೇಜ್ ಮಾಡಬೇಕು, ಹೊಂದಾಣಿಕೆ ಹೆಂಗೆ ಮಾಡ್ಕೋಬೇಕು ಒಬ್ರಿಗೊಬ್ರು. ನಾವು ಮತ್ತು ಪರಸ್ಪರ ಕೆಲವೊಂದು ಸಲ ಡಿಫ್ರೆನ್ಸಸ್ ಬರ್ತಾವೆ. ಆ ಟೈಮ್ನಾಗ ನಾವು ನೆನಪು ಮಾಡೋದು ಮಮ್ಮಿಗೆ. ಎಲ್ಲ ಗಂಡ ಹೆಂಡತಿ ಜಗಳ ಆಗಿರಲಿ, ಅಕ್ಕ ತಂಗಿ ಜಗಳ ಆಗಿರಲಿ, ಏನೋ ಯಾವುದೇ ಮ್ಯಾಟರ್ ಆಗಿರಲಿ, ನಾವು ಹೋಗಿ ಫಸ್ಟ್ ಮುಂದಿಡೋದು ನಮ್ಮ ಮಮ್ಮಿ ಮೇಲೆ, ಮಮ್ಮಿ ಮುಂದೆನೇ ಇಡ್ತೀವಿ. ಸೊ ಅವರೆಲ್ಲ ನೀಟಾಗಿ ಮ್ಯಾನೇಜ್ ಮಾಡಿ ನಮ್ಗೆ ಹೇಳ್ಕೊಡ್ತಾರೆ ಹೆಂಗಿರ್ಬೇಕು. ಎಲ್ಲದಕ್ಕೂ ಮನೇಲಿ ಎಲ್ಲದಕ್ಕೂ ಸೊಲ್ಯೂಷನ್ ಇರುವಂಥ ವ್ಯಕ್ತಿ ಅಮ್ಮ. ಅಮ್ಮ ಅಲ್ಲಿಗೆ ಪ್ರಾಬ್ಲಮ್ ಸಾಲ್ವ್. ನಾನು ಅವಳಕ್ಕಿಂತ ಚಿಕ್ಕವಳು, ಆದರೂ ನಾನು ಮದುವೆ ಆಗಿ ಬಂದು 20 ವರ್ಷದ ಅವ್ರನ್ನ ನೋಡಿದಾಗ ಅವಳು ತನ್ನ ಸಂಸಾರಕ್ಕೆ ಕಷ್ಟ ಸುಖ ಎರಡೂ ಕೂಡ ಒಂದೇ ರೀತಿಯಿಂದ ನೋಡಿಕೊಂಡು ಬಂದವಳು. ಅವಳಿಗೆ ಗೃಹಲಕ್ಷ್ಮಿ ಕೊಡುವುದು ಒಳ್ಳೆಯದಂತ ನನ್ನ ಅನಿಸಿಕೆ. ನಾನು ಅವ್ರನ್ನ ಬಾಗಲಕೋಟೆಯಿಂದ ನೋಡಕತ್ತೀನಿ. ಅವ್ರದ್ದು ಮನಿ ನೀಟ್ನೆಸ್ ನೋಡಿದ್ರೆ ಭಾಳ ಖುಷಿ ಆಗುತ್ತೆ ನಮ್ಗೆ. ನೀವು ಇಲ್ಲೆಲ್ಲ ಅವ್ರದ್ದು ಮನಿ ನೋಡಿರ್ಬೇಕು. ಅವ್ರದ್ದು 100% ಅವ್ರದ್ದೇ ಅದ್ರಿಗೆಲ್ಲ ಪ್ಲಾನಿಂಗ್. ಎಲ್ಲ ನೀಟ್ನೆಸ್ ಅಲ್ಲದೆ ಒಂದು ರಂಗೋಲಿ ಆಗಲಿ ಎಲ್ಲನೂ ಅವಳ ಕಲೆ ತುಂಬ ಹೆಚ್ಚಿನದಾಗೈತೆ ಅಂತ ಹೇಳ್ಬೋದು. ಯಾಕಂದರೆ ಒಂದೊಂದು ಗ್ಲಾಸ್ ಇಡೋದಾಗಲಿ, ಆಮೇಲೆ ಒಂದೊಂದು ಸಾಮಾನೂ ಇಡೋದಾಗಲಿ ನೀಟಾಗಿ ಹೊಂದಿಸ್ತಾಳೆ. ಅದನ್ನು ನೋಡಿ ಭಾಳ ಖುಷಿ ಆಗುತ್ತೆ. ನಾವು ಎಲ್ಲ ಕಲಿಬೇಕು ಆ ಥರ ಅಂತಂದು ನಮಗೆಲ್ಲ ಅನಿಸುತ್ತೆ. ಇದನ್ನು ನೋಡಿ ಅವಳಿಗೆ ಗೃಹಲಕ್ಷ್ಮಿ ಕೊಡಲಿಕ್ಕೆ ಅರಳ ಅನಿಸುತ್ತೆ. ಆಂಟಿ ಎಲ್ಲ ಫ್ರೆಂಡ್ಲಿ ಇರ್ತಾರೆ ರೀ, ಹಾಗಾಗಿ ಅವರು ಎಲ್ಲರ ಜೋಡಿ ಚೆನ್ನಾಗಿ ಮಾತಾಡ್ತಾರೆ. ಅವ್ರದ್ದು ಆರ್ಟಿಸ್ಟ್ ಭಾಳ ಚೆನ್ನಾಗೈತೆ ರೀ, ಎಲ್ಲದರಲ್ಲೇ ಫ್ರೆಂಡ್ಲಿ ಆಗಿರ್ತಾರೆ. ಶ್ವೇತಾಗೆ ಎಲ್ಲದರಲ್ಲೂ ಆಸಕ್ತಿ. ಯೋಗ ಅಂದರೂ ಆಸಕ್ತಿ, ಪ್ರವಾಸ ಅಂದರೂ ಆಸಕ್ತಿ, ಸಿನಿಮಾ, ನಾಟಕ, ಹಾಡು, ಡ್ಯಾನ್ಸ್ ಯಾವುದನ್ನ ಇರಲಿ ಎಲ್ಲ ವಿಷಯದಲ್ಲೂ ಅವಳಿಗೆ ಭಾಳ ಇಂಟ್ರೆಸ್ಟು. ಪರ್ಫೆಕ್ಟಾಗಿರಬೇಕು. ಆಮೇಲೆ ಅವ್ರ ನೀಟ್ನೆಸ್ ಎಲ್ಲದ್ರಾಗೂ, ಈವನ್ ಗಾರ್ಡನಿಂಗ್ ಎಲ್ಲದರಲ್ಲೂ ಭಾಳ ಆಸಕ್ತಿ. ಅದಕ್ಕಾಗಿ ಅವಳು ಈ ಮನೆ ಗೃಹಲಕ್ಷ್ಮಿ ಅಂತ. ಇವಳು ನನ್ನ ಪೂರ ಸಣ್ಣ ತಮ್ಮನ ಹೆಂಡತಿ. ನಾನು ಇವು ಬಂದಾಗಿನಿಂದ ನೋಡ್ತೀನಿ. ನಾನು ಮೊದಲಂತೂ 20 ವರ್ಷ ನೌಕರಿಯಲ್ಲಿದ್ದೆ, ಆವಾಗೇನು ಇದು ಇದ್ದಿಲ್ಲ. ಆದ್ರೆ ಬಂದ್ರೆ ಭಾಳ ಮರ್ಯಾದೆ, ಎಲ್ಲರಿಗೂ ಮರ್ಯಾದೆ ಕೊಡೋದು, ಪ್ರೀತಿಯಿಂದ ಮಕ್ಕಳನ್ನ ನೋಡ್ಕೊಳ್ಳೋದು, ಅದು ಮಾತ್ರ ಒಂದು ವಿಶೇಷ ಗುಣ ಇವ್ರ ಹತ್ರ. ಆಮೇಲೆ ಉಳ್ಕಿದವರೆಲ್ಲ ಹೇಳಿದ ಹಾಗೆ ಎಲ್ಲದರಲ್ಲೂ ಎಲ್ಲ ಕಲೆಯಲ್ಲಿಯೂ ಮುಂದೆ. ಒಂದು ಎಲ್ಲೇ ಪ್ರೋಗ್ರಾಮ್ ಆದ್ರೂ ಅಲ್ಲಿ ಹೋಗಿ ರಂಗೋಲಿ ಹಾಕೋದು, ಬಿಡಿಸೋದು, ಅವ್ರನ್ನ ಅಗದಿ ಪ್ರೀತಿಯಿಂದ ನೋಡ್ಕೊಳ್ಳೋದು. ಹೀಗಾಗಿ ಬಹಳ ಇಂಪಾರ್ಟೆಂಟ್ ಕೊಡ್ತೇನೆ. ಓಕೆ ಮೇಡಮ್, ಈಗ ಹೇಳಿ, ನಿಮ್ಮ ಬಗ್ಗೆ ಇಷ್ಟೆಲ್ಲ ಹೇಳಿದ್ರು ಎಲ್ಲರೂ. ಸೊ ನೀವು ಮಾತಾಡಬೇಕು ನಿಜವಾಗಿ. ನಾನೇನು ಮಾಡಲ್ಲ, ಅವ್ರಿಗೆ ಅದು ನಾನು ಎಲ್ಲ ವರ್ಕ್ ಮಾಡೋದ್ರಿಂದ ಅವ್ರಿಗೆ ಖುಷಿ ಅನಿಸ್ತೈತಿ. ಕೆಲಸ ಅದು ಮಾಡ್ತೀನಿ ಸಿಸ್ಟಮೆಟಿಕ್ ಆಗಿ ಅಷ್ಟೇ ರೀ. ಎಲ್ಲರಿಗೂ ಧನ್ಯವಾದಗಳು. ನಾನು ಇಷ್ಟೆಲ್ಲ ಪ್ರೋತ್ಸಾಹ ಮಾಡಿದ್ರಲ್ಲ, ಖುಷಿ ಆಯ್ತು. ಓಕೆ, ಇಡೀ ನಿಮ್ಮ ಅಳ್ವಂಡಿ ಫ್ಯಾಮಿಲಿಗೆ ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಜೊತೆ ಇದ್ರಿ, ನಮ್ಮ ಜೊತೆ ಮಾತಾಡಿದ್ರಿ, ನಮ್ಮನ್ನು ಒಂದು ನಿಮ್ಮ ಫ್ಯಾಮಿಲಿ ಥರನೇ ಟ್ರೀಟ್ ಮಾಡಿದ್ರಿ. ಸೊ ಅದು ನಮಗೆ ಭಾಳ ಇಷ್ಟ ಆಯಿತು. ಸೊ ಥ್ಯಾಂಕ್ ಯು ಸೊ ಮಚ್. ಸೊ ನಮ್ಮ ಸಿರಿಕನ್ನಡದ ಪರವಾಗಿ ಒಂದು ಚಿಕ್ಕ ಹುಡುಗರು. ವೆರಿ ನೈಸ್. ಓಕೆ, ಸೊ ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನೀವು ನೋಡ್ತಿದ್ದೀರಾ ನಮ್ಮನೆ ಗೃಹಲಕ್ಷ್ಮಿ. ಸೊ ನಾವು ನಿಮ್ಮ ಮನೆಗೆ ಬರಬೇಕು, ನಿಮ್ಮ ಊರಿಗೆ ಬರಬೇಕು ಅಂದ್ರೆ ನೀವು ಮಾಡಬೇಕಾದಷ್ಟೇ, ನಿಮ್ಮ ಟಿವಿ ಡಿಸ್ಪ್ಲೇಗಳು ನಂಬರ್ ಇದೆ. ಸೊ ಆ ನಂಬರ್ಗೆ ವಾಟ್ಸಪ್ಪಲ್ಲಿ ವೀಡಿಯೋ ಕಳಿಸಿ, ನಾವು ನಿಮ್ಮ ಮನೆಗೆ ಬರ್ತೀವಿ, ನಿಮ್ಮ ಮಾತಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ಸಂಜೆ ಮುಗಿಸ್ತಿದ್ದೀವಿ. ನೀವು ನೋಡ್ತಿದ್ದೀರಾ ನಮ್ಮನೆ ಗೃಹಲಕ್ಷ್ಮಿ.